ಅಡುಗೆ ಕೇಂದ್ರಗಳಿಂದ ದೇಶಾದ್ಯಂತ ಸುಮಾರು ಪ್ರತಿದಿನ 2 ಲಕ್ಷ ಜನರಿಗೆ ಊಟ ಕೊಡೋ ಅಡುಗೆ ಮನೆಯಲ್ಲಿ ಒಂದು 5-6 ಸಾವಿರ ಜನಕ್ಕಾದ್ರೂ ಅಡುಗೆ ಮಾಡ್ಕೊಡ್ಬೋದಾ ಅಂತಂದಾಗ ಒಂದು ನಿಮಿಷ ನನಗೂನು ಅಂದ್ರೆ ಎಲ್ಲಾರು ಅಡುಗೆಯವ್ರನ್ನ ಕಳ್ಸಾಕ್ಬಿಟ್ಟಿದೆ. ಆದ್ರೂ ಇನ್ನೊಂದು ಕಡೆ ನೀವ್ ಹೇಳಿದಂಗೆ ಒಂದು ಸೇವಾ ಸಂಸ್ಥೆಗಳಿಗೆ ಇದು ಒಂದು ಸವಾಲು. ಈ ತರದ ಸಂದರ್ಭದಲ್ಲೇನೆ ನಮ್ಮ ಅವಶ್ಯಕತೆ ಇದೆ. ಕಳೆದ ಬಾರಿ ನಾವು 40 ದಿನದಲ್ಲಿ ಒಟ್ಟು ಅಂದಾಜು 7 ಲಕ್ಷ ಊಟದ ಪ್ಯಾಕೆಟ್ ಅನ್ನು ಮಾಡಿ ಕೊಟ್ವಿ. ಕೋವಿಡ್ ವಾರಿಯರ್ಸ್ಗೆ ಆಸ್ಪತ್ರೆಗಳಿಗೆ ಊಟ ಕೊಡೋಣ ಅಂತ ಪ್ರಾರಂಭ ಮಾಡಿದ್ವಿ. ಅದು ಈಗ 44 ಆಸ್ಪತ್ರೆಯಿಂದ ಸುಮಾರು ಒಂದು 6,000 ಜನರಿಗೆ ಊಟ ಹೋಗ್ತಾ ಇದೆ. ಒಂದು 60-65 ಸಾವಿರ ಜನರಿಗೆ ಇಂದಿರಾ ಕ್ಯಾಂಟೀನಿನ ಜನರಿಗೆ ಊಟ ತಯಾರಾಗ್ತಾ ಇದೆ. ಇದು 6,000. ಅನಂತ್ ಕುಮಾರ್ ಅವರು ಯಾವಾಗ್ಲೂ ಹೇಳ್ತಾ ಇದ್ರು, ಅನ್ನ, ಅಕ್ಷರ, ಆರೋಗ್ಯ ಈ 3 ವಿಭಾಗದಲ್ಲಿ ಅದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಅತಿ ಕಡಿಮೆ ಹಣದಲ್ಲಿ ಉತ್ತಮ ಆಹಾರವನ್ನು ಹೇಗೆ ಕೊಡ್ಬೋದು ಅನ್ನೋದನ್ನ ಅದಮ್ಯ ಚೇತನ ಸಂಸ್ಥೆ ತೋರಿಸ್ಕೊಟ್ಟಿದೆ. ಹೀಗಾಗಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ನಮ್ಗೆ ಅಂದಾಜಾಗಿ ಒಂದು ಮಗುವಿನ ಊಟಕ್ಕೆ ಬರುವಂತ ಈ ಊಟದ ವ್ಯತ್ಯಾಸ ಅಂದ್ರೆ ವರ್ಷಕ್ಕೆ 200 ರೂಪಾಯಿ ಮಾತ್ರ. ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ಒಂದು ವಿಶೇಷ ಸಂವಾದಕ್ಕೆ ನಿಮ್ಗೆಲ್ಲ ಸ್ವಾಗತ. ನಾನು ಗೌರಿ ಶಕ್ಕಿ. ಸ್ನೇಹಿತರೆ, ಕರ್ನಾಟಕದ ರಾಜಕಾರಣದಲ್ಲಿ ಸಾಕಷ್ಟು ಜನ ರಾಜಕಾರಣಿಗಳು ಬಂದು ಹೋಗಿದ್ದಾರೆ. ಸೊ ಸಾಕಷ್ಟು ಮನೆತನಗಳಿವೆ. ಸೊ ಆ ಒಂದು ರಾಜಕಾರಣಿಗಳ ಅಥವಾ ರಾಜಕಾರಣದ ಅಥವಾ ಜನಸೇವೆಯ ಲೆಗಸಿಯನ್ನ ಸಾಕಷ್ಟು ಮನೆತನಗಳು ಮುಂದುವರ್ಸ್ಕೊಂಡು ಹೋಗ್ತಾ ಇವೆ. ಸೊ ಆ ನಿಟ್ಟಿನಲ್ಲಿ ನಮ್ಗೆ ಥಟ್ ಅಂತ ನೆನಪು ಬರೋದು ಒಂದ್ ಸಂಸ್ಥೆ ಹೆಸರು ಮತ್ತು ಆ ಸಂಸ್ಥೆ ಹಿಂದಿರುವಂತ ವ್ಯಕ್ತಿ ಹೆಸರು. ಸೊ ಆ ಸಂಸ್ಥೆ ಯಾವುದು ಅಂದ್ರೆ ಅದಮ್ಯ ಚೇತನ, ಮತ್ತು ಆ ಸಂಸ್ಥೆ ಹಿಂದಿರುವಂತ ವ್ಯಕ್ತಿ ತೇಜಸ್ವಿನಿ ಅನಂತಕುಮಾರ್ ಅವರು. ಅನಂತಕುಮಾರ್ ಅವರ ಪತ್ನಿ. ಈ ಒಂದು ಸುಮಾರು 24 ವರ್ಷಗಳಿಂದ ಈ ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಮ್ಮದೇ ಆದ ರೀತಿಯಲ್ಲಿ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಸೊ ಈ ಸೇವೆ ಬಗ್ಗೆ, ಈ ಸಂಸ್ಥೆ ಬಗ್ಗೆ, ಅನಂತಕುಮಾರ್ ಅವ್ರ ಬಗ್ಗೆ, ಈ ಎಲ್ಲದ್ರ ಬಗ್ಗೆ ಮಾತಾಡುವಂತ ಕಾರ್ಯಕ್ರಮ ಇದು. ಬನ್ನಿ ಹಾಗಾದ್ರೆ ಸ್ವಾಗತಿಸೋಣ ದಿವಂಗತ ಅನಂತಕುಮಾರ್ ಅವರ ಧರ್ಮಪತ್ನಿ ಮತ್ತು ಅದಮ್ಯ ಚೇತನದ ಹಿಂದಿರುವಂತಹ ಒಬ್ಬ ಮುಖ್ಯಸ್ಥರು ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ. ಮೇಡಮ್ ನಮಸ್ಕಾರ ಮತ್ತು ಸ್ವಾಗತ ಈ ಕಾರ್ಯಕ್ರಮಕ್ಕೆ. ಸೊ ಮೊದಲನೇ ಪ್ರಶ್ನೆ, ನಾವು ನಮ್ಮ ಒಂದು ತಲೆಮಾರು ಎಂದೆಂದೂ ನೋಡದ ಒಂದು ಸಂಕಷ್ಟ ಸ್ಥಿತಿಲಿದ್ದೀವಿ. ಅದು ಕೊರೋನಾ ಬಂದಿರುವಂತಹ ಕಾಲ, ಇಡೀ ಜಗತ್ತನ್ನೇ ವ್ಯಾಪಿಸಿದೆ. ಹೀಗಾಗಿ ನಾವು ಕೂಡ ಅದಕ್ಕೆ ಹೊರತಲ್ಲ. ಸೊ ಈ ನಿಟ್ಟಿನಲ್ಲಿ ಈ ತರ ಸೇವಾ ಸಂಸ್ಥೆಗಳು, ಅದಮ್ಯ ಚೇತನದ ಸಂಸ್ಥೆಗಳ ಸೇವೆ ಇನ್ನಷ್ಟು ಏನ್ ಹೇಳಿ ರೆಲೆವೆಂಟ್ ಆಗುತ್ತೆ, ಅವಶ್ಯಕ ಆಗುತ್ತೆ. ಸೊ ಅದು ಸವಾಲ್ ಕೂಡ ಹೌದು ಈ ತರ ಸಂಸ್ಥೆಗಳಿಗೆ. ಸೊ ಆ ನಿಟ್ಟಿನಲ್ಲಿ ಮೊದಲನೇ ಪ್ರಶ್ನೆ, ಹೇಗೆ ಎದುರಿಸ್ತಾ ಇದ್ರ ಈ ಸವಾಲನ್ನ ಮೇಡಮ್ ತಾವು? ಇದು ಅಂದ್ರೆ ಈ ಬಾರಿಯ ಈ ಕೋವಿಡ್ 2ನೇ ವೇವ್ ಏನಿದೆ, ಇದು ಈಗ ಕಳೆದ ಬಾರಿ ಒಂದ್ಸಲ ನಾವು ಒಂದು ಈ ತರದ ಒಂದು ಸಂದರ್ಭವನ್ನ ನೋಡಿದೀವಿ. ನಿಜ ಹೇಳ್ಬೇಕಂದ್ರೆ ಕಳೆದ ಬಾರಿಯಲ್ಲಿ ಯಾವ ರೀತಿ ಪ್ರಾರಂಭ ಆಯ್ತು ಅನ್ನೋದು ನನ್ಗೆ ಅನ್ಸುತ್ತೆ ನಿಮ್ ಜೊತೆಗೆ ನಾನು ಹಂಚ್ಕೊಳ್ಬೇಕು ಅಂತ. ಯಾಕಂದ್ರೆ ಕಳೆದ ಬಾರಿ ನಾವು ಒಮ್ಮಿಗ್ಲೆ ನಾಳೆಯಿಂದ ಶಾಲೆ ಇಲ್ಲ ಅಂತ ಹೇಳಿದ್ರು. ನಾವು ಅಲ್ಲಿ ಸುದ್ದಿ ಕೇಳ್ತಾ ಇದ್ವಿ. ಆದ್ರೆ ಈ ತರ ಒಮ್ಮಿಗ್ಲೆ ಶಾಲೆಗೆ ರಜಾ ಆಗತ್ತೆ, ತರಕಾರಿ ಕಟ್ ಮಾಡಿಟ್ಟ ಮೇಲೆ ನಮ್ಗೆ ಅಡ್ಗೆ ಬೇಡ ಅಂತ ಹೇಳುವಂತ ಸ್ಥಿತಿ ಬರ್ತದೆ ಅಂತ ನಾವು ಅಂದ್ರೆ ಯೋಚನೆ ಮಾಡಿರ್ಲಿಲ್ಲ. ಇಷ್ಟು ಎಲ್ಲ ಸಡನ್ ಅಂತ ಹೇಳ್ತಾರೆ, ಆತರ ಒಂದಾದ್ಮೇಲೆ ಒಂದ್ ಬರುತ್ತೆ ಅಂತ. ಅದಾದ್ಮೇಲೆ ನಮ್ಗನ್ನಿಸ್ತು ಶಾಲೆಗೆ ರಜಾ, ಎಲ್ರು ಮನೇಲಿ ಇರ್ಬೇಕು ಅಷ್ಟೇ. ಎಲ್ರನ್ನು ನಮ್ಮ ಅಡಿಗೆ ಅವ್ರ ತಂಡದವ್ರನ್ನ ಎಲ್ಲಾರನ್ನೂ ಅವ್ರವ್ರ ಊರಿಗೆ ಕಳಿಸಿದ್ವಿ. ಕೆಲವೊಬ್ರು ಊರಿನಿಂದ ಬಂದಿರೋರೆಲ್ಲ ಊರಿಗೆ ಹೋಗಿ ಅಂತ ಹೇಳಿ ನಾವು ಮೊದಲ ಬಾರಿಗೆ ಒಂದು 17 ವರ್ಷದ ನಂತರ ನಮ್ಮ ಅಡಿಗೆ ಮನೆಗೂ ಬೀಗ ಹಾಕಿ ಹಾಕೋ ಅಂತ ಒಂದು ಪ್ರಯತ್ನದಲ್ಲಿದ್ವಿ. ಯಾಕಂದ್ರೆ ಒಂದಿನಾನು ಬೀಗ ಹಾಕದೇ ಇರುವಂತ ಅಡಿಗೆ ಮನೆಗೆ 17 ವರ್ಷದ ನಂತರ ಫಸ್ಟ್ ಟೈಮ್ ಎಲ್ಲ ನಮ್ಮಲ್ಲಿರೋ ವಸ್ತುಗಳನ್ನೆಲ್ಲ ಅದಾದ ಸ್ಥಳಕ್ಕೆ ಕಳಿಸಿ, ಕೆಲವೊಂದು ವಾಪಸ್ ಕಳಿಸಿ, ಈ ತರದೆಲ್ಲ ಮಾಡಬೇಕು ಅಂತ ಆ ಪ್ರಕ್ರಿಯೆಯಲ್ಲಿಗೆ ಅದೇ ಸಮಯ ತಗೊಳ್ಳುವಷ್ಟೊತ್ತಿಗೆ ಲಾಕ್ಡೌನ್ ಅನೌನ್ಸ್ ಆಯ್ತು. ಆವಾಗ ನನಗೆ ಕರೆ ಬರಕ್ ಶುರು ಆಯ್ತು. ಅದರಲ್ಲೂ ಪ್ರಮುಖ ಅಧಿಕಾರಿಗಳಿಂದ, ಪತ್ರಕರ್ತಗಳಿಂದನೂ ಬಂತು. ಏನು ಅಂತಂದ್ರೆ ಬಹಳಷ್ಟು ಜನ, ಸಾವಿರಾರು ಜನ ಇವತ್ತು ಊಟ ಇಲ್ಲದೆ, ನಿಜವಾಗ್ಲೂ ಅದು ಅಂದ್ರೆ ಹೋಟೆಲ್ಗಳಿಲ್ಲ, ಅವ್ರ ಮನೆಗಳಲ್ಲಿ ಅಡುಗೆ ಮನೆ ಇಲ್ಲ, ದುಡ್ಡು ಇಲ್ಲ, ಏನಾದ್ರೂ ಮಾಡ್ಬೋದಾ ಅಂತ. ಕಳೆದ ಸುಮಾರು ನಾನು ನಿಮ್ಗೆ ಹೇಳಿದಂಗೆ 17 ವರ್ಷದಿಂದ 4 ಅಡುಗೆ ಕೇಂದ್ರಗಳಿಂದ ದೇಶಾದ್ಯಂತ ಸುಮಾರು ಪ್ರತಿದಿನ 2 ಲಕ್ಷ ಜನರಿಗೆ ಊಟ ಕೊಡೋ ಅಡುಗೆ ಮನೆಯಲ್ಲಿ ಒಂದು 5-6 ಸಾವಿರ ಜನಕ್ಕಾದ್ರೂ ಅಡುಗೆ ಮಾಡ್ಕೊಡ್ಬೋದಾ ಅಂತಂದಾಗ ಒಂದು ನಿಮಿಷ ನನಗೂನು ಅಂದ್ರೆ ಎಲ್ಲಾರು ಅಡುಗೆಯವ್ರನ್ನ ಕಳ್ಸಾಕ್ಬಿಟ್ಟಿದೆ. ಅಡುಗೆ ಮನೆಗೆ ಲಿಟ್ರಲಿ ಇನ್ನೊಂದ್ 2 ದಿನದಲ್ಲಿ ಬಿಗಾನೆ ಹಾಕೋದಕ್ಕೆಲ್ಲ ವ್ಯವಸ್ಥೆ ಮಾಡಾಗಿದೆ. ಈಗ ಹೇಗ್ ಮಾಡೋದು, ನಾನು ಮನೆ ಬಿಟ್ಟು ಹೊರಗಡೆ ಹೋಗಿ ಮಾಡೋದಕ್ಕಾಗತ್ತಾ ಅಂತೆಲ್ಲ ಒಂದು
ಭಯ ಇತ್ತು. ಆದ್ರೂ ಇನ್ನೊಂದು ಕಡೆ ನೀವು ಹೇಳಿದಂಗೆ ಒಂದು ಸೇವಾ ಸಂಸ್ಥೆಗಳಿಗೆ ಇದು ಒಂದು ಸವಾಲು. ಈ ತರದ ಸಂದರ್ಭದಲ್ಲೇನೆ ನಮ್ಮ ಅವಶ್ಯಕತೆ ಇದೆ. ಅದಕ್ಕೆ ತಾನೇ ನನಗೆ ಕರೆ ಬಂದಿರೋದು. ಈ ಸಂದರ್ಭವನ್ನ ನಾವು ಧೈರ್ಯವಾಗಿ ಎದುರಿಸ್ಬೇಕು. ಒಂದು ಕಡೆ ಕೋವಿಡಿನ ಎಲ್ಲ ನಿಯಮಗಳನ್ನ ಪಾಲಿಸಬೇಕು. ಮೊದಲು ನಾವು ಸರಿಯಾಗಿರ್ಬೇಕಲ್ಲ, ನಾವು ಗಟ್ಟಿಯಾಗಿರ್ಬೇಕು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ತಾ ನಾವು ನಮ್ಮಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ಎಲ್ಲ ಕೆಲಸವನ್ನ ಶಕ್ತಿ ಮೀರಿ ಮಾಡುವಂತ ಪ್ರಯತ್ನ ಅಂತೂ ಖಂಡಿತ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ಹೇಳಿದೆ ಖಂಡಿತ ಪ್ರಯತ್ನ ಮಾಡ್ತೀವಿ. ಈ ನಿಟ್ಟಿನಲ್ಲಿ ನಮಗೇನು 17-18 ವರ್ಷದ ಅನುಭವ ಇದೆ ಅಡಿಗೆಯಲ್ಲಿ, ಅದನ್ನು ಪೂರ್ತಿ ನಾವು ಧಾರೆ ಎರಿತೀವಿ. ನೋಡೋಣ 5,000 ಆಗ್ತದೋ 1,000 ಆಗುತ್ತದೋ ಎಷ್ಟಾಗುತ್ತೋ ಪ್ರಾರಂಭ ಮಾಡ್ತೀನಿ ಅಂತ ಒಪ್ಕೊಂಡೆ. ಬಾಯ್ಲರ್ ಆಪರೇಟರ್ ಇಂದ ಹಿಡ್ಕೊಂಡು ಅಡಿಗೆಯವರಿಂದ ಹಿಡ್ಕೊಂಡು ಎಲ್ಲರೂ ಎರವಲು. ನಾವೇನೆ ಕೆಲವೊಬ್ರು ಫೋನಲ್ಲಿ, ಕೆಲವೊಬ್ರು ಅಲ್ಲಿ ನಿಂತು ಎಲ್ಲ ಮಾಡಿ ಪ್ರಾರಂಭ ಆಯ್ತು. ಕಳೆದ ಬಾರಿ ನಾವು 40 ದಿನದಲ್ಲಿ ಒಟ್ಟು ಅಂದಾಜು 7 ಲಕ್ಷ ಊಟದ ಪ್ಯಾಕೆಟ್ ಅನ್ನು ಮಾಡಿ ಕೊಟ್ವಿ 40 ದಿನದಲ್ಲಿ. ನನ್ನ ಎವರೇಜ್ ದಿನಕ್ಕೆ 20,000 ಊಟ ಆದ್ರೂ ಹೋಗ್ತಾ ಇತ್ತು ನಮ್ಮ ಅಡಿಗೆ ಮನೆಯಲ್ಲಿ. ಮತ್ತು ಬೇರೆ ಗ್ರೋಸರಿ ಕಿಟ್ಸ್ ಈ ತರ ಬೇರೆ ಬೇರೆ ಕೆಲಸಗಳನ್ನು ಮಾಡಿದ್ವಿ. ಇನ್ನು ಈ ಬಾರಿ ಬಂದಾಗ ಹಾಗೆ ನೋಡಿದ್ರೆ ನಮ್ಮ ಅಡಿಗೆ ಮನೆಯ ವ್ಯವಸ್ಥೆ ಎಲ್ಲ ಇತ್ತು. ಆ ಥರ ಬೀಗ ಹಾಕಿ ಎಲ್ಲ ಖಾಲಿಯಾಗಿ ನಮ್ಮ ಅಡಿಗೆಯವ್ರು ಇಲ್ಲ ಅನ್ನೋದೇನಿರ್ಲಿಲ್ಲ. ಈ ಬಾರಿ ಆದ್ರೆ ಇನ್ನೊಂದು ಕಡೆ ಭಯ ಇದ್ದದ್ದು ವಾಲಂಟಿಯರ್ಸ್ ಬರ್ಬೇಕೋ ಬೇಡೋ, ಅವ್ರನ್ನ ಕರಿಬೇಕೋ ಬೇಡೋ, ಮತ್ತು ಊಟದ ಅವಶ್ಯಕತೆ ಅನ್ನೋದಕ್ಕಿಂತ ಯಾವ ರೀತಿಯಲ್ಲಿ ಈ ಬಾರಿ ನಮ್ಮ ಕೆಲಸ ಇರಬೇಕು ಅಂತಂದಾಗನೇ ಯೂತ್ ಫಾರ್ ಸೇವಾ ಅನ್ನುವಂತ ಒಂದು ಸಂಸ್ಥೆ, ಇನ್ನೊಂದು 2-3 ದಾನಿಗಳು ಮುಂದೆ ಬಂದ್ರು. ಏನ್ ಮಾಡ್ಬೋದು, ನಾವು ಒಂದು ಸೇವಾ ಸಂಸ್ಥೆಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ನಾವೊಂದು ಮೀಟಿಂಗ್ ಮಾಡಿ ಯೋಚನೆ ಮಾಡಿದ್ವಿ. ನಾನಂತೂ ಅವ್ರಿಗೆ ಹೇಳಿದೆ, ನೋಡಿ ನಮ್ದು ಅಡಿಗೆ ಮನೆ ಇದೆ, ಅಡಿಗೆಯ ಕುರಿತಂತೆ ಏನೇ ಇದ್ರೆ ಹೇಳಿ, ಈಗ ನಮಗೆ ಧೈರ್ಯ ಇದೆ, ಕಳೆದ ಬಾರಿ ಮಾಡಿರೋ ಅನುಭವದಾದ್ಮೇಲೆ ನಾವು ಮಾಡ್ತೀವಿ. ಈವನ್ ನನಗೆ ಈಗ ವಾಲಂಟಿಯರ್ಸ್ ಬರಬೇಕು ಅಂತಿಲ್ಲ, ನಮ್ಮ ಸಿಬ್ಬಂದಿ ವರ್ಗದವರೇ ಮಾಡ್ತಾರೆ. ಅದನ್ನು ಮಾಡೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಈಗ ನನಗೆ 1 ವರ್ಷದ ಈ ಆನ್ಲೈನ್ ಮ್ಯಾನೇಜ್ಮೆಂಟ್ ನನಗೀಗ ಅನುಭವ ಇದೆ ಅಂತ ಹೇಳಿದೆ. ನಂತರ ನಾವು ಈಗ ಆಸ್ಪತ್ರೆಯಲ್ಲಿರುವಂತಹ ಸಿಬ್ಬಂದಿಗಳಿಗೆ ಯಾಕೆ ಕೊಡಬಾರ್ದು, ಅದರಲ್ಲೂ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಊಟ ಕೊಡೋದಕ್ಕೆ ವ್ಯವಸ್ಥೆ ಇದೆ. ಆದ್ರೆ ಈಗ ಲಾಕ್ಡೌನ್ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಹೋಟೆಲ್ಗಳು ಮುಚ್ಚಿರುತ್ತೆ, ಅವ್ರಿಗೂ ಬೇಗ ಬರ್ಬೇಕಾಗತ್ತೆ. ಈ PPE ಕಿಟ್ ಇವನ್ನೆಲ್ಲ ಹಾಕೊಂಡು ಮಾಡುವಾಗ ಮನೆಯಿಂದನೇ ಅವರೇ ಅಡುಗೆ ಮಾಡಿಕೊಂಡು ತೆಗೆದುಕೊಂಡು ಬರೋದು ಒಂದು ಸಮಸ್ಯೆ. ಇನ್ನೊಂದು ಕಡೆ ಅವ್ರಿಗೂನು ಉತ್ತಮ ಆಹಾರದ ಅವಶ್ಯಕತೆ ಇದೆ. ಅಂದ್ರೆ ಬೇಳೆ ಇರುವಂತದ್ದು, ತರಕಾರಿ ಇರುವಂತ ಬಿಸಿ ಬಿಸಿ ಆಹಾರದ ಅವಶ್ಯಕತೆ ಅವ್ರಿಗೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರ್ತದೆ. ಈ ದೃಷ್ಟಿಯಿಂದ ನಾವು ಕೋವಿಡ್ ವಾರಿಯರ್ಸ್ಗೆ ಆಸ್ಪತ್ರೆಗಳಿಗೆ ಊಟ ಕೊಡೋಣ ಅಂತ ಪ್ರಾರಂಭ ಮಾಡಿದ್ವಿ. ಅದು ಈಗ 44 ಆಸ್ಪತ್ರೆಯಿಂದ ಸುಮಾರು ಒಂದು 6,000 ಜನರಿಗೆ ಊಟ ಹೋಗ್ತಾ ಇದೆ. ಇದು ಯೂತ್ ಫಾರ್ ಸೇವಾ ಮತ್ತು RSS ನ ಕಾರ್ಯಕರ್ತರು ಇದನ್ನ ತಲುಪಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಕಳೆದ ಈ ಶಾಲೆಗೆ ರಜಾ ಬಂದಾಗಿಂದ ನಾವು ನಮ್ಮ ಕ್ಯಾಂಟೀನ್ ಅಂದ್ರೆ ಇಂದಿರಾ ಕ್ಯಾಂಟೀನ್ಗೆ ಟೆಂಡರ್ಗೆ ನಾವು ಅಪ್ಲೈ ಮಾಡಿದ್ವಿ. ಯಾಕಂದ್ರೆ ಸಂಸ್ಥೆ ಉದ್ದೇಶವೇ ಬಡ ಜನರಿಗೆ ಒಳ್ಳೆ ಊಟ ಕೊಡುವಂತದ್ದು. ಅನಂತ್ ಕುಮಾರ್ ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಅನ್ನ, ಅಕ್ಷರ, ಆರೋಗ್ಯ ಈ 3 ವಿಭಾಗದಲ್ಲಿ ಅದು ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕು. ಆ ನಿಟ್ಟಿನಲ್ಲಿ ನಾವು ಈ ಇಂದಿರಾ ಕ್ಯಾಂಟೀನಿನ ಟೆಂಡರ್ಗೂ ಅಪ್ಲೈ ಮಾಡಿದ್ವಿ. ನಮ್ಗೆ ಸಿಕ್ತು. 40 ಕ್ಯಾಂಟೀನ್ಗಳಿಗೆ ಅಂದ್ರೆ ಈಸ್ಟ್ನ 40 ಕ್ಯಾಂಟೀನ್ಗಳಿಗೆ ನಾವು ಊಟ ಕೊಡ್ತಾ ಇದ್ದೀವಿ ಇವತ್ತು. ಈಗ ಅಲ್ಲಿನೂ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಅಲ್ಲಿ ಉಚಿತವಾಗಿ ಊಟ ಕೊಡಬೇಕು ಅಂದಾಗ ಅಲ್ಲಿ ಸಂಖ್ಯೆ ಬೆಳೀತು ಒಮ್ಮಿಗ್ಲೇನೆ. ಈಗ ಅಲ್ಲಿ ಬೆಳಿಗ್ಗೆ 20,000, ಮಧ್ಯಾಹ್ನ 20,000, ಸಾಯಂಕಾಲ 20,000 ಜನಕ್ಕೆ, ಅಂದ್ರೆ ಒಟ್ಟು ಒಂದು 60-65,000 ಜನರಿಗೆ ಇಂದಿರಾ ಕ್ಯಾಂಟೀನಿನ ಜನರಿಗೆ ಊಟ ತಯಾರಾಗ್ತಾ ಇದೆ. ಇದು 6,000. ಜೊತೆಗೆ ನಿತ್ಯ ಅನ್ನದಾನ ಅಂತ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ವಿ. ಆ ಕಾರ್ಯಕ್ರಮ ಕಳೆದ ವರ್ಷ ನವೆಂಬರ್ನಲ್ಲಿ ಪ್ರಾರಂಭ ಮಾಡಿದ್ವಿ. ಅಂದ್ರೆ ಈ ಕೋವಿಡ್ನ ನಂತರ ನಿಮ್ಗೂ ಗೊತ್ತಿದೆ, ಆರ್ಥಿಕ ಸ್ಥಿತಿ ಬಹಳ ಗಂಭೀರವಾಗ್ತಾ ಇರೋದು, ಸರಿಯಾದ ಒಂದು ಹೊತ್ತಿನ ಊಟ ಸಿಗೋದು ಮತ್ತೆ ಕಷ್ಟವಾಗ್ತಾ ಇದೆ. ಅದರಲ್ಲೂ ಪೌಷ್ಟಿಕಾಂಶ ಇರೋ ಊಟ ಸಿಗ್ತಾ ಇಲ್ಲ. ಏನೋ ಏನ್ ಸಿಗ್ತದೋ ಅದ್ರಲ್ಲೇನೆ ಏನೋ ಒಂದು ಮಾಡೋದು, ಮತ್ತೆ ಮುಂದಿನ ದಿನಕ್ಕೆ ಏನೋ ಒಂದು ಭಯದಿಂದ ಬಹಳಷ್ಟು ದುಡ್ಡು ಔಷಧಿಗಳಿಗೆ ಖರ್ಚಾಗೋ ಸಂದರ್ಭದಲ್ಲಿ ನಾವು ನಿತ್ಯ ಅನ್ನದಾನ ಅಂತ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಅದು 1 ಕೇಂದ್ರದಿಂದ ಪ್ರಾರಂಭ ಆಯಿತು. ಪ್ರಾರಂಭದ ದಿನ ಅದು ಅಂದ್ರೆ ಅನಂತ್ ಕುಮಾರ್ ಅವರ 2ನೇ ವರ್ಷದ ಪುಣ್ಯತಿಥಿಯ ಸಂದರ್ಭದಲ್ಲಿ ಈ ನಿತ್ಯ ಅನ್ನದಾನದ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ನಂತರ ಅದು ನಿರಂತರವಾಗಿ ನಡೀತಾ ಇದೆ. 180 ದಿನಕ್ಕಿಂತ ಜಾಸ್ತಿ ದಿನ ಆಗಿದೆ ಈಗಾಗಲೇ. ಇಲ್ಲ, ಇನ್ನೂ ಜಾಸ್ತಿನೇ ಆಗಿದೆ. ಈಗ ನವೆಂಬರಿಂದ ಇಲ್ಲಿವರೆಗೆ 1 ಕೇಂದ್ರದಿಂದ ಪ್ರಾರಂಭ ಆಗಿತ್ತು. ಈಗ 5 ಕೇಂದ್ರದಿಂದ ಪ್ರತಿದಿನ ಮಧ್ಯಾಹ್ನದ ಊಟ 150ರಿಂದ 200 ಜನಕ್ಕೆ ಉಚಿತವಾದ ಊಟ ಕೊಡುವಂತಹ ಒಂದು
ಆ ನಿತ್ಯ ಅನ್ನದಾನದ ಯೋಜನೆ ಅದು ಮುಂದುವರಿತಾ ಇದೆ. ಅದಕ್ಕೆ ದಾನಿಗಳ ಸಹಯೋಗದಿಂದನೇ ನಡೀತಾ ಇದೆ ಇದು. ಹಾಗೆ ಎಲ್ಲ ಕಾರ್ಯಕ್ರಮಗಳು ದಾನಿಗಳ ಸಹಯೋಗದಿಂದ ನಡೀತಾ ಇದೆ. ಇದಕ್ಕೆ ಮಾತ್ರ ನಾವು ನಿತ್ಯ ಅನ್ನದಾನಕ್ಕೆ ಮಾತ್ರ ಒಂದು ವಿಶೇಷ ಯೋಜನೆ ಏನು ಅಂತಂದ್ರೆ 2,500 ರೂಪಾಯಿ ಅವರು ಹಣ ಕೊಟ್ಟವ್ರಿಗೆ ಅವರ ಒಂದು ಅವ್ರ ಯಾರ್ದೋ ಹುಟ್ಟುಹಬ್ಬ ಇರ್ಬೋದು, ಅವ್ರ ಮಗನ ಹುಟ್ಟುಹಬ್ಬ ಇರ್ಬೋದು, ಅಥವಾ ಅವ್ರ ತಂದೆಯವರ ಸ್ಮರಣೆಯಲ್ಲಿರ್ಬೋದು. ಈ ರೀತಿಯಲ್ಲಿ ಜನಕ್ಕೂನು ಆ ತರದ ಕಾರ್ಯಕ್ರಮ ಮಾಡ್ಬೇಕು ಅಂದ್ರೆ ಇವತ್ತು ಸಾಧ್ಯ ಆಗ್ತಾ ಇಲ್ಲ. ಒಂದು 50-100 ಜನಕ್ಕೆ ಕರೆದು ಊಟ ಹಾಕಬೇಕು ಒಂದು ಶುಭ ಸಂದರ್ಭದಲ್ಲಿ ಅಥವಾ ಬೇರೆ ಯಾವುದೋ ಒಂದು ಸ್ಮರಣೆಯಲ್ಲಿ ಅಂತಂದ್ರೆ ಅದು ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅವರು ಅದಮ್ಯ ಚೇತನದ ವೇದಿಕೆಯ ಮುಖಾಂತರ ಈ ನಿತ್ಯ ಅನ್ನದಾನದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಆ ಯೋಜನೆಯು ಮುಂದುವರಿತಾ ಇದೆ. ಇದು ನಿರಂತರವಾಗಿ ಈ ನಿತ್ಯ ಅನ್ನದಾನ ಅನ್ನುವಂಥದ್ದು ನಿರಂತರವಾಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಸಂಸ್ಥೆ ಎಲ್ಲರ ಒಂದು ಯೋಚನೆ ಇದೆ. ಇದಿಷ್ಟು ಚಟುವಟಿಕೆಗಳು ನಡೀತಾ ಇದೆ. ಓಕೆ, ನನಗೆ ಒಂದು ಕುತೂಹಲ ಏನು ಅಂತಂದ್ರೆ, ಈಗ ಸುಮಾರು 17 ವರ್ಷಗಳಿಂದ ಈ ಸಂಸ್ಥೆ ನಡೀತಾ ಇದೆ ಮತ್ತು ಅನ್ನದಾನದ ಪ್ರಕ್ರಿಯೆ ಕೂಡ ಸುಮಾರು ವರ್ಷಗಳಿಂದ ನಡೀತಾ ಇದೆ. ಈಗ ಇದಕ್ಕೆ ಎಲ್ಲಿಂದ ಬರುತ್ತೆ ದುಡ್ಡು, ಹೇಗ್ ಹೊಂದಿಸ್ತೀರಾ ಅನ್ನೋದು ಪ್ರಶ್ನೆ. ಈಗ ಒಬ್ಬ ರಾಜಕಾರಣಿ ಅಂತಂದ್ರೆ ನಮ್ಗೆ ಅದೊಂದು ಬೇರೆ ತರದೇ ಕಲ್ಪನೆ ಇರುತ್ತೆ. ಸೊ ಆ ನಿಟ್ಟಿನಲ್ಲಿ ಅನಂತಕುಮಾರ್ ಅವ್ರ ಬಗ್ಗೆ ಆ ತರದ್ದು ಒಂದಿಲ್ಲ. ಸೊ ಹೀಗಾಗಿ ಎಲ್ಲಿಂದ ಬರುತ್ತೆ, ಹೇಗ್ ಹೊಂದಿಸ್ತೀರಾ, ಯಾರು ಕೊಡ್ತಾರೆ, ತೊಂದ್ರೆ ಆಗಿದ್ದು ಇದೆಯಾ ಅನ್ನೋದು ಪ್ರಶ್ನೆ. ಮತ್ತು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ, ಸಮಾಜ ಹೇಗೆ ಕಾಂಟ್ರಿಬ್ಯೂಟ್ ಮಾಡ್ಬೇಕು, ಇದ್ರ ಬಗ್ಗೆ ಹೇಳ್ಬೋದಾ ಮೇಡಮ್? ಈ ಹಣದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಬಹಳ ಜನಕ್ಕೆ ಅದೇ ಅನಿಸ್ತಾ ಇತ್ತು. ಕೆಲವೊಬ್ರು ಬಹಳಷ್ಟು ಜನ ಅನ್ಕೊಳ್ತಿದ್ರು, ಒಬ್ಬ ಮಂತ್ರಿಗಳು ಪ್ರಾರಂಭ ಮಾಡಿರೋ ಸಂಸ್ಥೆ, ಅವ್ರ ಹತ್ರ ಏನ್ ಬಿಡಿ ಮಾಡ್ತಾರೆ ಅನ್ನುವಂತ ಒಂದು ಭಾವನೆ ಯಾರು ದೂರದಿಂದ ಅನಂತಕುಮಾರ್ ಅವ್ರು ನೋಡಿದ್ದಾರೆ ಅಥವಾ ಯಾರಿಗೆ ಪೂರ್ತಿ ಅವರ ಸ್ವಭಾವಗಳು ಅವರ ಕೆಲಸ ಗೊತ್ತಿಲ್ಲ, ಅವ್ರು ಹಾಗೆ ಅನ್ಕೊಂಡಿದ್ರು. ಆದ್ರೆ ಅನಂತಕುಮಾರ್ ಅವ್ರು ಯಾವ ರೀತಿ ಇದ್ರು, ವಿಶೇಷವಾಗಿ ಅವ್ರು ಹೇಗೆ ರಾಜಕಾರಣದಲ್ಲಿ ಹೇಗೆ ಪಾರದರ್ಶಕತೆ ಮತ್ತು ಅದರ ಜೊತೆಗೆ ಅಂದ್ರೆ ಈ ಸ್ವಚ್ಛ ರಾಜಕಾರಣ ಹೇಗೆ ಮಾಡಬಹುದು ಅನ್ನೋದನ್ನ ಅವರ ಬದುಕಿನ ಮುಖಾಂತರ ತೋರಿಸಿದವರೇ ಅನಂತಕುಮಾರ್ ಅವರು. ಹೀಗಾಗಿನೇ ನಾನು ಅನಂತಕುಮಾರ್ ಅವರು ಇದ್ದಾಗ ಇರ್ಬೋದು, ನಂತರನೂ ಅದಮ್ಯ ಚೇತನ ಇವತ್ತು ತನ್ನ ಕಾರ್ಯಚಟುವಟಿಕೆಯನ್ನ ಅದೇ ಒಂದು ವೇಗದಲ್ಲಿ ಮುಂದೆ ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿದ್ದೆ ಈ ತರದ ಯಾವುದೇ ಒಂದು ಹಣದ ಮೇಲೆ ಅಥವಾ ಒಬ್ಬ ವ್ಯಕ್ತಿ ಹೆಸರ ಮೇಲೆ ಡಿಪೆಂಡ್ ಆಗಿ ಇರೋದಲ್ಲ. ಇಡೀ ಸಮಾಜ ಎಲ್ಲಿವರೆಗೆ, ಅವ್ರು ಯಾವಾಗ್ಲೂ ಹೇಳ್ತಾ ಇದ್ರು, ಸಮಾಜ ಎಲ್ಲಿವರೆಗೆ ಸಂಸ್ಥೆಯನ್ನ ಮುಂದೆ ತೆಗೆದುಕೊಂಡು ಹೋಗುತ್ತೆ ಅಲ್ಲಿವರೆಗೆ ಹೋಗೋದೇ ಹೊರತು ಕಾರ್ಪಸ್ ಮೇಲೆ ಅಲ್ಲ ಅಂತ. ಹೀಗಾಗಿ ನಾವು ಪ್ರಾರಂಭ ಆಗಿ, ಈಗ ಅದಮ್ಯ ಚೇತನ ಪ್ರಾರಂಭ ಆಗಿ 22 ವರ್ಷ ಆಯ್ತು. ಊಟದ ಯೋಜನೆ ಪ್ರಾರಂಭ ಆಗಿ 18 ವರ್ಷ ಆಯ್ತು. ನಾವು ಮೊದಲೇ ದಿನದಿಂದನೇ ನಿರ್ಣಯ ಮಾಡಿತ್ತು, ಯಾವುದೇ ಕಾರ್ಪಸ್ ಹಣವನ್ನ ಇಡುವಂಗಿಲ್ಲ. ಅಂದ್ರೆ ಬ್ಯಾಂಕ್ನಲ್ಲಿ ಠೇವಣಿ ಇಟ್ಟು ಅದರ ಬಂದ ಬಡ್ಡಿಯಿಂದ ಮಾಡಬೇಕು ಅಂತ. ಈಗಂತೂ ಬಿಡಿ, ಬಡ್ಡಿನೇ ಬರ್ತಾ ಇಲ್ಲ, ಅದು ಬೇರೆ ವಿಷಯ. ಆದ್ರೆ ಮೊದ್ಲು ಯಾವಾಗ 10-12% ಬಡ್ಡಿ ಬರ್ತಾ ಇದ್ದಾಗೂ ನಾವು ಕಾರ್ಪಸ್ ಅನ್ನ ಇಟ್ಕೊಂಡು ಯಾರೋ ಡೊನೇಷನ್ ಕೊಡ್ತಾರೆ ಅಂತಂದಾಗ, ಜಾಸ್ತಿ ಕೊಡ್ತಾರೆ ಅಂದಾಗ ಅದನ್ನು ತೆಗೆದುಕೊಂಡು ಅದರ ಬಡ್ಡಿಯಿಂದ ಕೆಲಸ ಮಾಡೋಣ ಅಂತ ಯಾವತ್ತೂ ಮಾಡಿಲ್ಲ. ಮತ್ತು ಆತರ ಹೆಚ್ಚು ಕೊಡಕ್ಕೆ ಬಂದವ್ರ ಹತ್ರ ತೆಗೆದುಕೊಂಡೂ ಇಲ್ಲ. ಅದಕ್ಕೆ ಒಂದು 2-3 ಉದಾಹರಣೆಗಳು ನಮ್ಮ ಹತ್ರ ಇದೆ, ಇನ್ನೊಂದು ಸಂದರ್ಭದಲ್ಲಿ ತಮ್ಮ ಜೊತೆಗೆ ಹಂಚ್ಕೊಳ್ತೀನಿ. ಸೊ ಯಾರೇ ಒಬ್ಬರಿಂದ ಹೆಚ್ಚು ಹಣವನ್ನ ತೆಗೆದುಕೊಳ್ಳದೆ ಸಮಾಜದ ಬೇರೆ ಬೇರೆ ಅವರ ಕಡೆಯಿಂದ ಸಣ್ಣ ಸಣ್ಣ ಹಣದಲ್ಲೇನೆ ನಾವು ಮತ್ತು ಕಡಿಮೆ ಖರ್ಚಿನಲ್ಲಿ ಹೆಚ್ಚೆಚ್ಚು ವಾಲಂಟಿಯರ್ಸ್ ಅಂದ್ರೆ ಸ್ವಯಂ ಸೇವಕರನ್ನ ಇದರಲ್ಲಿ ಜೋಡಿಸ್ಕೊಂಡು ಹೋಗೋದು ಅಂತ. ಈಗ ಉದಾಹರಣೆಗೆ ನಮ್ಮ ಮಧ್ಯಾಹ್ನದ ಬಿಸಿ ಊಟ ಯೋಜನೆ, ಇದು ಸರ್ಕಾರದ ಯೋಜನೆ. ಇದೇನು ಪೂರ್ತಿ ಹಣ ನಾವು ಖಂಡಿತ ಖರ್ಚು ಮಾಡ್ತಾ ಇಲ್ಲ. ಸರ್ಕಾರದಿಂದ ಒಂದು ಮಗುವಿಗೆ ಇಷ್ಟು ರೂಪಾಯಿ ಅಂತ ಕೊಡ್ತಾರೆ ಮತ್ತು 100 ಗ್ರಾಮ್ ಅಕ್ಕಿ ಕೊಡ್ತಾರೆ. ಸೊ ಆ ಹಣದಲ್ಲಿ ಮತ್ತು ಆ ಅಕ್ಕಿಯಲ್ಲೇನೆ ಮಾಡಕ್ಕಾಗತ್ತಾ, ಅದೇ ಒಂದು ದೊಡ್ಡ ಚಾಲೆಂಜ್. ಈಗ ನಾನು ಇಂಜಿನಿಯರಿಂಗ್ ಶಿಕ್ಷಣ ಪಡೆದಿದ್ದಿರ್ಬೋದು, ಜೊತೆಗೆ ನಮ್ಮ ಇತರ ಟ್ರಸ್ಟಿಗಳು ಎಲ್ಲ ಪೋಸ್ಟ್ ಗ್ರಾಜುಯೇಟ್ಸ್ ಇದ್ದಾರೆ ಮತ್ತು ಸಮಾಜದ ವಿವಿಧ ಕ್ಷೇತ್ರದಲ್ಲಿ ಅನುಭವ ಪಡೆದಂತವ್ರಿದ್ದಾರೆ. ಇದರಲ್ಲಿ ಯಾವುದು ವಾಲಂಟರಿಸಮ್ ಅನ್ನುವಂತಹ ಭಾಗವನ್ನ ತೆಗೆದುಕೊಂಡು ಯಾವ ವಿಷಯವನ್ನು ಖರ್ಚು ಮಾಡ್ಲೇಬೇಕು ಅದಷ್ಟೇ ಖರ್ಚು ಮಾಡ್ತಾ ಅತಿ ಕಡಿಮೆ ಹಣದಲ್ಲಿ ಉತ್ತಮ ಆಹಾರವನ್ನ ಹೇಗೆ ಕೊಡ್ಬೋದು ಅನ್ನೋದನ್ನ ಅದಮ್ಯ ಚೇತನ ಸಂಸ್ಥೆ ತೋರಿಸ್ಕೊಟ್ಟಿದೆ. ಹೀಗಾಗಿ ಮಧ್ಯಾಹ್ನದ ಬಿಸಿ ಊಟ ಯೋಜನೆಯಲ್ಲಿ ನಮ್ಗೆ ಅಂದಾಜಾಗಿ ಒಂದು ಮಗುವಿನ ಊಟಕ್ಕೆ ಬರುವಂತ ಈ ಊಟದ ವ್ಯತ್ಯಾಸ ಅಂದ್ರೆ ವರ್ಷಕ್ಕೆ 200 ರೂಪಾಯಿ ಮಾತ್ರ. ಸೊ 200 ರೂಪಾಯಿ ಯಾರಾದ್ರೂ ಕೊಟ್ರೆ ಆ ಹಣದಲ್ಲಿ ನಾವು ವರ್ಷ ಇಡೀ ಒಂದ್ ಮಗುವಿಗೆ ಊಟ ಕೊಡ್ಬೋದು. ಇದು ಒಂದ್ ಮಾಡೆಲ್ ನಮ್ದು. 200 ರೂಪಾಯಿ ಕೊಡುವಂತ ಬಹಳಷ್ಟು ಜನ ಇವತ್ತು, ಅಂದ್ರೆ ಆಟೋ ಚಾಲಕರಿಂದ ಹಿಡ್ಕೊಂಡು ಮಲ್ಟಿ ಮಿಲಿಯನಿಯರ್ಸ್ ವರೆಗೆ ನಮ್ಮ ಡೊನೇಷನ್ ಕೊಟ್ಟವರಿದ್ದಾರೆ, ಆನ್ಲೈನ್ ಅಲ್ಲೂ ಕೊಡ್ತಾರೆ. ಹೀಗಾಗಿ ಅದು ಒಂದು ಮಾಡೆಲ್ ಇಟ್ಕೊಂಡಿದೆ. ಈಗ ತಾನೇ ನಾನು ಹೇಳ್ತಾ ಇದ್ದದ್ದು ನಿತ್ಯ ಅನ್ನದಾನದಲ್ಲಿ ನಮಗೂ ಏನು ಪ್ರತಿದಿನ ಊಟ ಹಾಕಕ್ ಸಾಧ್ಯ ಇದೆ ಅಂತ ನಾನು ಯೋಚನೆ ಮಾಡಿರ್ಲಿಲ್ಲ. ಯಾಕಂದ್ರೆ ಅದನ್ನ ಪ್ರತಿದಿನದ ಒಂದು 100-150 ಜನಕ್ಕೆ ಊಟದ ಒಂದು ಯೋಜನೆಯನ್ನು ಮುಂದುವರ್ಸ್ಕೊಂಡು ಹೋಗೋದು ಕಷ್ಟದ ಕೆಲಸವೇ. ಅದರ ಬಗ್ಗೆ ನನಗೂ ಗೊತ್ತಿದೆ, ನಾವು ಅನೌನ್ಸ್ ಮಾಡಿರ್ಲೇ ಇಲ್ಲ.
ಎರಡು ದಿನ ನಾನು ವೈಯಕ್ತಿಕವಾಗಿ ನಾನು ಕೊಡ್ಬೇಕು. ಯಾಕಂದ್ರೆ ಅನಂತಕುಮಾರ್ ಅವರ ಪುಣ್ಯತಿಥಿ ದಿನ ಸಾಮಾನ್ಯವಾಗಿ ಅದ್ರ ಹಿಂದಿನ ವರ್ಷ ಎಲ್ಲ ನಾವು 1,000 ಜನಕ್ಕೆ ಕರೆದು ಊಟದ ವ್ಯವಸ್ಥೆ ಮಾಡಿದ್ವಿ. ಈ ಕೋವಿಡ್ ಸಂದರ್ಭದಲ್ಲಿ ಯಾರು ಕರೆದ್ರು ಯಾರು ನೆಂಟರು ಬರಲ್ಲ. ಹೀಗಾಗಿ ಯಾರ ಅವಶ್ಯಕತೆ ಇದೆ ಅವ್ರಿಗೆ ಕೊಡೋಣ. ಅದಕ್ಕೆ 2 ದಿನ ನಾವು ನಮ್ಮ ಕುಟುಂಬದಿಂದನೇ ಹಣ ಕೊಟ್ವಿ. 3ನೇ ದಿನ ಒಬ್ರು ನಮ್ಮ ಕಾರ್ಯಕರ್ತರೇ ಕೇಳಿದ್ರು, ಇಲ್ಲ ನನ್ನ ಮಗನ ಬರ್ತ್ಡೇ ಇದೆ, ನಾನು 2,500 ನಾನು ಕೊಟ್ರೆ ಮಾಡ್ಕೊಡ್ತೀರಾ ಅಂತ. ಖಂಡಿತ ಮಾಡೋಣ, ಕೊಡಿ ಅಂತಂದ್ವಿ. ಇನ್ನೊಬ್ರು ಮತ್ತೆ ಈಗ ಹೆಂಗಾಗಿದೆ ಅಂದ್ರೆ ಮುಂದಿನ 3 ತಿಂಗಳದ ಬುಕ್ಕಿಂಗ್ ಆಗಿದೆ ಈಗ ನನ್ನ ಹತ್ರ. 2,500 ಕೊಡುವಂತವ್ರು ಜನಸಾಮಾನ್ಯರೇ. ನಿನ್ನೆ ಒಬ್ರು 81 ವರ್ಷದ ಒಬ್ರು ಹಿರಿಯರು, ಆಕೆ ತನ್ನ ಪೆನ್ಷನ್ ನಿಂದ ಉಳಿದಿರುವಂತಹ ಹಣವನ್ನೆಲ್ಲ ಎತ್ತಿಟ್ಟಿದ್ರಂತೆ. ಆಕೆ ನನಗೆ ಫೋನ್ ಮಾಡಿ 1 ಲಕ್ಷ ರೂಪಾಯಿ ನಮ್ಮ ಸಂಸ್ಥೆಗೆ ಆನ್ಲೈನ್ ಮುಖಾಂತರ ಅವ್ರ ಮಗನಿಗೆ ಹೇಳಿ ಟ್ರಾನ್ಸ್ಫರ್ ಮಾಡಿ, ನಿಮ್ಗೊಂದು 5 ನಿಮಿಷ ನಿಮ್ ಜೊತೆಗೆ ಮಾತಾಡ್ಬೇಕು ಅಂತ ನನಗೆ ಮೆಸೇಜ್ ಬಂತು. ಹಿಂಗ್ 1 ಲಕ್ಷ ರೂಪಾಯಿ ಕೊಟ್ಟಿದಾರಂತೆ ಅವ್ರ ಹಿರಿಯರು, ನೀವು ಮಾತಾಡ್ಬೇಕಂತೆ ಅಂತ. ನಾನು ಅವ್ರಿಗೆ ಫೋನಲ್ಲಿ ಮಾತಾಡಿದೆ. ಅವ್ರು ಹೇಳಿದ್ರು ಅವ್ರ ಯಜಮಾನ್ರು ಸ್ವಲ್ಪ ಚಿಕ್ಕ ವಯಸ್ಸಿನಲ್ಲೇ ತೀರ್ಕೊಂಡ್ರಂತೆ. ಇವ್ರಿಗೆ ಫ್ಯಾಮಿಲಿ ಪೆನ್ಷನ್ ಬರ್ತಾ ಇದೆ, ಈಗ ಒಂದು 30 ವರ್ಷದ ಹಿಂದಿನ ಮಾತು. ನನ್ಗೆ ಆ ಪೆನ್ಷನ್ ನಲ್ಲಿ ನನ್ನ 4 ಮಕ್ಕಳಿಗೆ ಊಟಕ್ಕೆ ಹಾಕಿ ಅವ್ರಿಗೆ ಫೀಸ್ ಕೊಡೋದಕ್ಕೆ ನನ್ಗೆ ಬಹಳ ಒದ್ದಾಡ್ತಾ ಇದ್ದೆ. 1 ರೂಪಾಯಿ ಲೆಕ್ಕ ಹಾಕ್ತಾ ಇದ್ದೆ ಅವಾಗ. ಇವತ್ತು ನನ್ನ ಎಲ್ಲಾ ಮಕ್ಕಳು ಚೆನ್ನಾಗಿದ್ದಾರೆ, ನನ್ಗೇನು ಖರ್ಚಾಗ್ತಿಲ್ಲ ಆ ಪೆನ್ಷನ್. ಆದ್ರೆ ನಾನು ಅನ್ಕೊಂಡೆ, ಒಂದು ಊಟ ಕೊಡುವಂತ ಒಂದು ಸಂಸ್ಥೆಗೆ ಇದನ್ನು ಕೊಡಬೇಕು ಅಂತ ನಾನು ಜೋಡಿಸಿಟ್ರು ಆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತಾ ಇದ್ದೀನಿ, ನೀವು ಅದನ್ನ ಊಟಕ್ಕೆ ಉಪಯೋಗಿಸಿ. ಯಾಕಂದ್ರೆ ನಿಮ್ಗೆ ಆ 1 ರೂಪಾಯಿ, ಯಾಕಂದ್ರೆ ನಾವು ಒಂದು ಮಗುವಿನ ಊಟದ ವ್ಯತ್ಯಾಸ 1 ರೂಪಾಯಿ ಅಂತ ನಾವು ಹೇಳಿದ್ದನ್ನ ಅವರೆಲ್ಲೋ ಕೇಳಿದ್ರಂತೆ. ಅವ್ರು ಹೇಳಿದ್ರು, ನಿಮಗೆ 1 ರೂಪಾಯಿ ಬೆಲೆ ನಿಮಗೆ ಗೊತ್ತಿದೆ, ಅದಕ್ಕೆ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕೊಟ್ರು. ಆತರ ಜನ ಇರೋದ್ರಿಂದನೇ ಒಂದು ಯಾವುದೇ ಅಪೇಕ್ಷೆ ಇಲ್ಲದೆ ಬರುವಂತ ವಾಲಂಟಿಯರ್ಸ್ ಒಂದು ತಂಡ. 2ನೇದು ಈ ತರ ಪ್ರತಿ ರೂಪಾಯಿಯ ಬೆಲೆ ಗೊತ್ತಿರುವಂತಹ ದಾನಿಗಳು. ಬಹುಶಃ ಇವರಿಬ್ಬರ ಸಹಯೋಗದಿಂದ ಸಂಸ್ಥೆ ಕಳೆದ 22 ವರ್ಷದಿಂದ ನಮ್ಗೆ ಎಷ್ಟು ಮಾಡಕ್ಕಾಗತ್ತೋ, ಎಷ್ಟು ಶಕ್ತಿ ಇದೆಯೋ ಅಷ್ಟೇ ಕೆಲಸ ಮಾಡ್ಕೊಂಡು ಬಂದಿದೀವಿ. ಹೇಗೆ ಅಂದ್ರೆ ನಮ್ಮ ವಾಲಂಟಿಯರ್ ಶಕ್ತಿ ಜಾಸ್ತಿ ಇದ್ರೆ, ದಾನಿಗಳ ಶಕ್ತಿ ಜಾಸ್ತಿ ಇದ್ರೆ ಅದಮ್ಯ ಚೇತನದ ಶಕ್ತಿಯು ಬೆಳೆಯುತ್ತೆ, ಅವಾಗ ಸಂಖ್ಯೆಗಳು ಬೆಳೆಯುತ್ತೆ. ಕೆಲವೊಮ್ಮೆ ಅದಿಲ್ಲ ಕೆಳಗಡೆ ಬರ್ತದೆ. ಇದೇ ನಮ್ಮ ಮಾಡೆಲ್. ಖಂಡಿತ ಕೆಳಗಡೆ ಬರೋತ್ರ ಆಗಲ್ಲ, ಸಮಾಜ ಬಿಡಲ್ಲ ಅಂತ ನಾನು ಅನ್ಕೋತೀನಿ. ಫೈನಲ್ ಆಗಿ ಒಂದು 2 ಪ್ರಶ್ನೆಗಳು ನನಗೆ ತಲೆಯಲ್ಲಿ ಉಳ್ಕೊಂಡಿದೆ. ಒಂದು, ಈಗ ನೀವೇನು ಅದಮ್ಯ ಚೇತನ ಇದೆ ಅದನ್ನ ನೇಚರ್ ಫ್ರೆಂಡ್ಲಿ ಆಗಿ, ನಮ್ಮ ಇಕೋ ಫ್ರೆಂಡ್ಲಿ ಆಗಿ ಮಾಡುವಂತ ತುಂಬಾ ಮುಖ್ಯ. ಯಾಕಂದ್ರೆ ರಿಸೋರ್ಸಸ್ ಎಲ್ಲ ಮುಗಿತಾ ಇದೆ ಜಗತ್ತಲ್ಲಿ. ಸೊ ಆ ನಿಟ್ಟಿನಲ್ಲಿ ಅದಮ್ಯ ಚೇತನ ಒಂದು ಅದ್ಭುತವಾದ ಕೆಲಸ ಮಾಡ್ತಾ ಇದೆ ಅಂತ ನಾನು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡೆ. ಆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅನ್ನೋದೊಂದು ಪ್ರಶ್ನೆ. ಆದ್ರೆ ಅದನ್ನ ಆ ಮಾಡೆಲ್ ನಾನು ಏನ್ ನೋಡಿದೆ ಅದನ್ನ ದಯವಿಟ್ಟು ಅದನ್ನ ಹೇಳಿ, ನೀವು ಎಕ್ಸ್ಪ್ಲೇನ್ ಮಾಡಿ. ಆ ಮಾಡೆಲ್ ನ ಯಾಕೆ ನಾವು ಎಲ್ಲಾ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡಕ್ ಸಾಧ್ಯ ಇಲ್ಲ, ಯಾಕಂದ್ರೆ ಸರ್ಕಾರ ಇದೆ. ಸೊ ಅದ್ರ ಬಗ್ಗೆನೂ ದಯವಿಟ್ಟು ಹೇಳಿ. ಒಂದು ಅದಮ್ಯ ಚೇತನದ ಜರ್ನಿ ಪ್ರಾರಂಭ ಆಗಿರೋದು ಹೊಲಿಗೆ ಕ್ಲಾಸು, ಕಂಪ್ಯೂಟರ್ ಕ್ಲಾಸ್ ಇರ್ಬೋದು, ಶಾಲಾ ಮಕ್ಕಳಿಗೆ ನೋಟ್ಬುಕ್ ಕೊಡೋದು, ಪಾಠ ಹೇಳೋದು, ಹಿಂಗೆ ಶುರು ಮಾಡಿದ್ದು. ನಂತರ ಊಟದ ಯೋಜನೆ ಪ್ರಾರಂಭ ಆಯ್ತು, ಹೆಲ್ತ್ ಚೆಕಪ್ ಪ್ರೋಗ್ರಾಮ್ಸ್, ಹಿಂಗೆ ಮಾಡ್ತಾ ಮಾಡ್ತಾ ಒಂದು ಅನ್ಸಿದ್ದು, ಸಾಮಾಜಿಕ ಕೆಲಸದಲ್ಲಿ ಅಷ್ಟು ನಾವು ಸಕ್ರಿಯವಾಗಿ ಜೋಡಿಸ್ಕೊಂಡಾಗ ಸಮಾಜ ಸೇವೆ ಅಂದ್ರೆ ಬರೀ ನೋಟ್ಬುಕ್ ಕೊಡೋದು, ಊಟ ಕೊಡೋದು, ಅಥವಾ ಈಗ ಮಾಸ್ಕ್ ಕೊಡೋದು ಅಲ್ಲಿಗೆ ನಿಲ್ಲದೆ, ಒಟ್ಟು ಸಮಾಜದಲ್ಲಿರುವಂತ ಬೇರೆ ಬೇರೆ ಸಂಗತಿಗಳನ್ನ ನಾವು ಗಮನಿಸಿ ಹೇಗೆ ನಮ್ಮ ಕಡೆಯಿಂದ ವೈಯಕ್ತಿಕವಾಗಿ ಮತ್ತು ನಮ್ಮ ಸಂಸ್ಥೆಯ ಮುಖಾಂತರ ಹೇಗೆ ಯಾವ ರೀತಿ ಅದಕ್ಕೆ ಪರಿಹಾರಗಳನ್ನ ಸೂಚಿಸುವ ನಿಟ್ಟಿನಲ್ಲಿ ಭಾಷಣ ಮಾಡೋದಲ್ಲ, ಕೃತಿಯಲ್ಲಿ ತೋರಿಸೋದು ಹೇಗೆ ಅನ್ನೋ ದೃಷ್ಟಿಯಿಂದ ಕೆಲವೊಂದು ವಿಷಯಗಳ ಬಗ್ಗೆ ನಾವು ಹೆಚ್ಚು ಗಮನ ಕೊಡಕ್ಕೆ ಪ್ರಾರಂಭ ಮಾಡಿದ್ದು. ಮೊದಲೇದು, ನಮ್ಮ ಪಾಕಶಾಲೆಯನ್ನ ಪಾಠಶಾಲೆಯಾಗಿನೇ ಬದಲಾವಣೆ ಮಾಡಬಹುದಾ? ಇದೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ. ಅಂದ್ರೆ ಅಡುಗೆ, ನಾನು ಯಾವಾಗ್ಲೂ ಹೇಳ್ತಾ ಇರ್ತಿರ್ತೀವಿ, ಕುಕಿಂಗ್ ಇಸ್ ನಾಟ್ ಜಸ್ಟ್ ಆರ್ಟ್, ಇಟ್ ಈಸ್ ಇಂಜಿನಿಯರಿಂಗ್ ಅಂತ ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಒಬ್ಬ ಇಂಜಿನಿಯರ್ ಆಗಿ ನಾನು ಹೇಳಿರೋದು. ಈ ಅಡುಗೆ ಮಾಡೋದೇ ಇದೊಂದು ಸಿಸ್ಟಮ್ಯಾಟಿಕ್ ಪ್ರೊಸೆಸ್. ಅದರ ಜೊತೆಗೆ ನಾವು ಅಡುಗೆ ಮಾಡ್ತಿರೋದು, ನಾವು ಒಬ್ಬ ಹೋಟೆಲ್ ನಡೆಸೋರು ಕೇಟ್ರರ್ ಅಲ್ಲ. ಒಬ್ಬ ಕೇಟ್ರರ್ ಅಲ್ಲಿ ಒಂದು ಹೋಟೆಲ್ನವನಲ್ಲೂ ಅದಮ್ಯ ಚೇತನ ಅಡುಗೆ ಮಾಡಿಕೊಡೋದ್ರಲ್ಲಿನೂ ವ್ಯತ್ಯಾಸ ಇರಲೇಬೇಕು ಮತ್ತು ವ್ಯತ್ಯಾಸ ಇದೆ. ಏನಿದು ವ್ಯತ್ಯಾಸ ಅಂತಂದ್ರೆ, ನಾವು ಒಂದು ಒಳ್ಳೆ ಕ್ವಾಲಿಟಿ ಊಟ ಕೊಡ್ತಿರೋದು, ಎಲ್ಲರಿಗೂ ಕ್ವಾಲಿಟಿ ಮೇಂಟೈನ್ ಮಾಡೋದು, ಅದು ಒಂದು ಭಾಗ. ಫುಡ್ ಕ್ವಾಲಿಟಿ ಮೇಂಟೈನ್ ಮಾಡೋದಂತೂ ಖಂಡಿತ ಇರಲೇಬೇಕು. ನಾವೇನು ಊಟ ಮಾಡ್ತೀವೋ ಅದೇ ಊಟ ಒಂದು ಸ್ಲಮ್ ನಲ್ಲಿರೋನು ಅಥವಾ ಏನು ನಿರ್ಗತಿಕನಿಗೂ ಅದೇ ಕ್ವಾಲಿಟಿ ಊಟ ಹೋಗಬೇಕು, ಅದೇ ಪೌಷ್ಟಿಕತೆ ಇರಬೇಕು. ಅದು ಒಂದು ಭಾಗ ಆಯ್ತು. ಇನ್ನೊಂದು ಭಾಗ, ನಾವು ಅಡುಗೆ ಮಾಡ್ತಾ ಮಾಡ್ತಾ ನನಗೆ ಕಲ್ತಿರೋದು, ನಾನು ಹೇಳಿದ್ದೆ ಅದನ್ನ ಇಂಜಿನಿಯರ್ ನಾನು ನೋಡ್ತಾ ಬಂದಿದ್ದು, ಇಂಧನದ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳಲ್ಲ. ಇವತ್ತು ಲಕ್ಷಾಂತರ ಮನೆಗಳು ನಮ್ಮ ದೇಶದಲ್ಲೇನು, ಜಗತ್ತಿನ ಲಕ್ಷಾಂತರ ಕೋಟ್ಯಾಂತರ ಮನೆಗಳಲ್ಲಿ ಕುಕಿಂಗ್ ಫ್ಯೂಯಲ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ.
ಕುಕಿಂಗ್ ನೀರಿನ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಅದಕ್ಕಿಂತ ದೊಡ್ಡ ಸಮಸ್ಯೆ ಇವತ್ತು ಈ ಸಾಲಿಡ್ ವೇಸ್ಟ್ ನಲ್ಲಿ, ಅರ್ಬನ್ ಸಾಲಿಡ್ ವೇಸ್ಟ್ ಅಂದ್ರೆ ಈ ನಗರ ಪ್ರದೇಶದಲ್ಲಿ ಏನು ಕಸ ತಯಾರಾಗ್ತಿದೆಯೋ ಅತಿ ದೊಡ್ಡ ಪಾಲು ಇರೋದೇನು ಅಂತ ನಾನು ಹಿಂಗೆ ಒಂದು ಲೇಖನ ಓದ್ತಾ ಇದ್ದೆ. ಆ, ಈ ವೆಟ್ ವೇಸ್ಟ್ ಹೈಯೆಸ್ಟ್ ಇರುವಂತದ್ದು ಸೌತ್ ಇಂಡಿಯಾದಲ್ಲಂತೆ, ಬೆಂಗಳೂರಿನಲ್ಲಿ ಅಂತ. ಇದು 10 ವರ್ಷದ ಹಿಂದಿನ, ಓಕೆ 10-12 ವರ್ಷದ ಹಿಂದಿನ ಒಂದು ಲೇಖನದಲ್ಲಿತ್ತು. ಬೆಂಗಳೂರಿನಲ್ಲಿ ಬರೋ ಕಸದ 60% ಈಸ್ ವೆಟ್ ವೇಸ್ಟ್. ವೆಟ್ ವೇಸ್ಟ್ ಅಂದ್ರೆ ಫುಡ್ ವೇಸ್ಟ್. ಒಂದು ಎಲ್ಲೋ ಒಂದ್ ಕಡೆ ನಾವು ಫುಡ್ ಈ ಪ್ರಮಾಣದಲ್ಲಿ ಆಹಾರವನ್ನ ಕಸಕ್ಕೆ ಹಾಕ್ತಾ ಇದೀವ ಅಂತ ಓದಿದಾಗ ನನ್ಗೆ ಆಶ್ಚರ್ಯ ಆಯ್ತು. ಆ ಸಂದರ್ಭದಲ್ಲಿ ನಾವು ಪ್ರತಿದಿನ ಬೆಂಗಳೂರಿನಲ್ಲಿ 70,000 ಮಕ್ಕಳಿಗೆ ಅಡಿಗೆ ಮಾಡ್ತಾ ಇದ್ವಿ. ನಮ್ಮಲ್ಲಿ ಎಷ್ಟು ಕಸ ಬರ್ತದೆ ಅಂತ ನೋಡಿದ್ರೆ ನಮ್ಮಲ್ಲಿ ಒಂದ್ ದಿನಕ್ಕೆ 300-400 kg ಕಸ. ಈಗ 70,000 ಜನಕ್ಕೆ ಅಡಿಗೆ ಮಾಡಿದಾಗ 400 kg ಕಸ ಹಂಗ ನೋಡಿದ್ರೆ ಜಾಸ್ತಿ ಅಲ್ಲ. ನಾವು ಪ್ರಪೋರ್ಷನೇಟ್ಲಿ ಲೆಕ್ಕ ಹಾಕಿದ್ರೆ ಕಡಿಮೆನೆ. ಮನೆಗಳಲ್ಲೇ 1 kg 2 kg ಕಸ ಬರ್ತಾ ಇದೆ. ಆದ್ರೆ ಈ ಕಸವನ್ನ ಕಡಿಮೆ ಮಾಡಬಹುದಾ? ಈ ಕಸದಲ್ಲಿ ಏನಿದೆ ಅಂತ ನೋಡಿದ್ರೆ, ಅಡಿಗೆ ಮನೆಯಲ್ಲಿ ಯಾವುದೇ ಹಜಾರ್ಡಸ್ ಅಂದ್ರೆ ಅಪಾಯಕಾರಿ ಸಂಗತಿಗಳನ್ನ ನಾವು ತರಲ್ಲ, ಯಾವುದೇ ಕೆಮಿಕಲ್ಸ್ ಗಳನ್ನ ಅಡಿಗೆ ಮನೆಗೆ ತರಲ್ಲ. ಹಾಗಿದ್ರೆ ಅದು ಹೊರಗಡೆ ಹೋಗಿ ಯಾಕೆ ಹಜಾರ್ಡಸ್ ಆಗಬೇಕು? ಅದು ಹೊರಗಡೆ ಯಾಕೆ ಹೋಗ್ತಾ ಇದೆ ಅಂತ ತೊಂದರೆ ಕೊಡುವಂತಹ ಕಸ ಇವತ್ತು ಅಡಿಗೆ ಮನೆಯಿಂದ ಹೊರಗಡೆ ಯಾಕೆ ಹೋಗಬೇಕು ಅಂತ ಚಿಂತನೆ ಮಾಡಕ್ ಪ್ರಾರಂಭ ಮಾಡಿದ್ವಿ. ಒಂದೇ ವಾರದಲ್ಲಿ ಈ 300 kg ಕಸವನ್ನ ನಾವು ಜೀರೋ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಜಸ್ಟ್ ದಿಸ್ ಥಾಟ್ ಅಂತಾನೆ. ಯಾವ ಅಡಿಗೆ ಮನೆಯಲ್ಲಿ ಅಪಾಯಕಾರಿ ವಸ್ತುಗಳು ಬರಲ್ವೋ ಆ ಅಡಿಗೆ ಮನೆಯಿಂದ ಅಪಾಯಕಾರಿ ವಸ್ತುಗಳು ಹೊರಗೆ ಯಾಕೆ ಹೋಗ್ಬೇಕು? ಬರೀ ಉತ್ತಮ ಆಹಾರ ಅಷ್ಟೇ ಯಾಕೆ ಹೋಗಬಾರ್ದು ಅಂತ ನೋಡಿದಾಗ ಇದು ಸಾಧ್ಯ ಆಯ್ತು. ನಾವು ಆ ಕಸ ಕರೆಕ್ಟ್ ಆಗಿ ನೋಡಿದ್ವಿ. ತರಕಾರಿ ಸಿಪ್ಪೆಗಳನ್ನ ಗೊಬ್ಬರ ಮಾಡಕ್ ಪ್ರಾರಂಭ ಮಾಡಿದ್ವಿ. ತೆಂಗಿನ ಚಿಪ್ಪಿನಿಂದ ಮಸಾಲೆ ಹುರಿಯುವಂತ ಒಂದು ಒಲೆಯನ್ನು, ಹೊಗೆ ರಹಿತ ಒಲೆಯನ್ನು ಒಂದು ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಕಾಗದದಿಂದ ಏನಾದ್ರೂ ಒಳ್ಳೆಯ ಉಪಯೋಗಿ ವಸ್ತುಗಳನ್ನು ಮಾಡುವಂತ ಒಂದು ಸಂಗತಿಗಳನ್ನ ಮಕ್ಕಳಿಗೂ ಹೇಳ್ಕೊಟ್ವಿ. ನಾವು ಮಾಡಕ್ ಶುರು ಮಾಡಿದ್ವಿ. ಇನ್ನೇನು ಮೆಟಲ್, ಪ್ಲಾಸ್ಟಿಕ್ ಅದರ ಬಳಕೆ ಕಡಿಮೆ ಮಾಡಿದ್ವಿ. ಪ್ಲಾಸ್ಟಿಕ್ ಅನ್ನ ಒಟ್ಟಿಗೆ ಜೋಡಿಸಿ ರೀಸೈಕಲ್ ಮಾಡಕ್ ಕಳಿಸಿದ್ವಿ, ಮೆಟಲ್ ಮತ್ತು ಪ್ಲಾಸ್ಟಿಕ್. ಅಲ್ಲಿಗೆ ಮುಗೀತು. ಅಡಿಗೆ ಮನೆಯಿಂದ ಇನ್ನೇನು ಹೊರಗೆ ಹೋಗತ್ತೇಳಿ? ಏನೂ ಆಗೋದಿಲ್ಲ. ಇನ್ನು ಅಕ್ಕಿ ತೊಳೆದಿರೋ ನೀರನ್ನ ಗಿಡಕ್ಕೆ ಹಾಕಕ್ಕೆ ಪ್ರಾರಂಭ ಮಾಡಿದ್ವಿ. ನೆಲದ ಮೇಲೆ ಬಿತ್ತಿರುವಂತ ಫುಡ್ ವೇಸ್ಟ್ ಅನ್ನ ಬಯೋಗ್ಯಾಸ್, ನಮ್ಮಲ್ಲೇ ಒಂದು ಗೋಬರ್ ಗ್ಯಾಸ್ ಇನ್ಸ್ಟಾಲ್ ಮಾಡಿದ್ವಿ. ಅವಾಗ ನಾನು ಇವೆಲ್ಲ ಕಲ್ತಿರೋದು. ಸಗಣಿಗಿಂತ ಜಾಸ್ತಿ ಅಂದ್ರೆ ಗೋಬರ್ ಗ್ಯಾಸ್ ಮತ್ತು ಬಯೋಗ್ಯಾಸ್ ನಲ್ಲಿ ಸಗಣಿಗಿಂತ ಜಾಸ್ತಿ ಕಂಬಸಿಬಲ್ ಪವರ್ ಅಂದ್ರೆ ಹೆಚ್ಚು ಗ್ಯಾಸ್ ಅನ್ನು ಕೊಡುವಂತದ್ದು ಫುಡ್ ವೇಸ್ಟ್. ಅಂದ್ರೆ ನೀವು 10 kg ಸಗಣಿ ಮಾಡೋ ಕೆಲಸವನ್ನ 5 kg ಫುಡ್ ವೇಸ್ಟ್ ಮಾಡುತ್ತೆ. ಇದು ನನಗೆ ಅವಾಗ ಗೊತ್ತಾಗಿದೆ. ಬಯೋಗ್ಯಾಸ್ ಇನ್ಸ್ಟಾಲ್ ಮಾಡಿದ್ವಿ, ಅದಕ್ಕೆ ಹೋಯ್ತು. ಅಂದ್ರೆ ಇವತ್ತು ಕಳೆದ 11 ವರ್ಷದಿಂದ ನಾವು ಏನನ್ನೂ ಕಸವನ್ನು ಮಹಾನಗರ ಪಾಲಿಕೆಗೆ ಕೊಡದೆ ನಡೆಸಲಿಕ್ಕೆ ಸಾಧ್ಯ ಆಗಿರೋದು ಆ ಒಂದು ಚಿಂತನೆ, ಅಡಿಗೆ ಮನೆಯಿಂದ ಕಸ ಯಾಕೆ ಹೊರಗೆ ಹೋಗ್ಬೇಕು ಅನ್ನೋದು. ಇವತ್ತು ಇದನ್ನ ಯಾರು ರೆಪ್ಲಿಕೇಟ್ ಮಾಡಕ್ ಆಗಿಲ್ವಾ ಅಂತ ನೀವು ಹೇಳಿದ್ರೆ ಖಂಡಿತ ಹಂಗೇನು ಹೇಳಕ್ ಸಾಧ್ಯ ಇಲ್ಲ. ಇವತ್ತು ಬಹಳಷ್ಟು ಸಂಸ್ಥೆಗಳು ಅಡಿಗೆ ಮನೆ ನೋಡ್ಕೊಂಡು ಹೋಗಿ ಮನೆಗಳಲ್ಲೂ ಮಾಡಿದ್ದಾರೆ. ನನ್ನ ಮನೆಯಲ್ಲೂ ಕಸದ ಬುಟ್ಟಿ ಇಲ್ಲ. ನನ್ನ ಮನೆಯಿಂದ ಕಳೆದ 3 ವರ್ಷದಿಂದ, ನಾನು 10 ವರ್ಷ ಆಗಿಲ್ಲ, ಈಗ ಕಳೆದ 3-4 ವರ್ಷದಿಂದ ನಮ್ಮ ಮನೆಯಿಂದ ಯಾವುದೇ ಕಸ ಹೋಗಲ್ಲ ಮಹಾನಗರ ಪಾಲಿಕೆಗೆ. ಅದಕ್ಕೆ ಏನ್ ಮಾಡ್ಬೇಕು? ಸರಳವಾದ ವಿಧಾನಗಳನ್ನ ನಾವು ಇವತ್ತು ಜಾರಿಯಲ್ಲಿ ತಂದಿದ್ದೀವಿ. ಅದು ಸಾಧ್ಯ ಆಗ್ತಾ ಇದೆ. ನನ್ನ ಮನೆಯಿಂದ ಹೋಗಲ್ಲ, ನನ್ನ ಮಗಳು ಅದೇ ಪಾಲಿಸ್ತಾ ಇದ್ದಾರೆ. ತುಂಬಾ ಜನ ಇವತ್ತು ನಮ್ಮ ಕುಟುಂಬದವರು ಇರ್ಬೋದು, ನಮ್ಮ ಕಾರ್ಯಕರ್ತರು ಇದನ್ನ ಜಾರಿಗೆ ತಂದಿದ್ದಾರೆ. ಇನ್ನೂ ಒಂದು ಸ್ವಲ್ಪ ಇನ್ನೂ ಅದನ್ನ ರೆಪ್ಲಿಕೇಟ್ ಮಾಡಕ್ ಸಾಧ್ಯ ಆಗದೆ ಇರುವಂತದ್ದು ಪೆಟ್ರೋಲಿಯಂ ಇಂಧನ ಬಳಸದೆ ಅಡಿಗೆ ಮಾಡೋದು. ಇದು ಒಂದು ಇಟ್ಸ್ ಅನ್ ಬಿಗ್ ಸಬ್ಜೆಕ್ಟ್. ನನ್ನ ಪ್ರಕಾರ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನೂ ಚರ್ಚೆ ಆಗಬೇಕು. ಇದನ್ನ ನೀವು ಹೇಳಿದಂಗೆ ಬೇರೆಯವರು ಇದನ್ನ ಜಾರಿಗೂ ತರಬೇಕು. ಇವತ್ತು ನಾವು ಪೂರ್ಣವಾಗಿ ಇವತ್ತು ಪ್ರತಿ ಅಡಿಗೆ ಮನೆ, ನಮ್ಮ ದೇಶದಷ್ಟೇ ಅಲ್ಲ ಜಗತ್ತಿನಲ್ಲಿರೋ ಪ್ರತಿ ಅಡಿಗೆ ಮನೆ ಇವತ್ತು ಪೆಟ್ರೋಲಿಯಂ ಇಂಧನದ ಮೇಲೆ ಅವಲಂಬಿತವಾಗಿಬಿಟ್ಟಿದೆ. ಅದಮೆ ಚಿತ್ರದ ಒಂದು ಅಡಿಗೆ ಮನೆ ಬಿಟ್ಟರೆ ಎಲ್ರು ಡಿಸೈಲ್ ಹೋಗ್ತಾರೆ, LPG ಇಂದನೇ ಅಡಿಗೆ ಮಾಡ್ತಾರೆ. ಕಟ್ಟಿಗೆಗಿಂತ ಒಳ್ಳೇದೆ. ಆದ್ರೆ ನಾವು ಇನ್ನು ಮುಂದಿನ 25 ವರ್ಷ 30 ವರ್ಷದ ನಂತರದ ಯೋಚನೆ ಮಾಡಿದ್ರೆ ಪೆಟ್ರೋಲಿಯಂ ಇಂಧನವು ಒಳ್ಳೇದಲ್ಲ, ಅದು ಖಾಲಿ ಆಗ್ತದೆ. ಮತ್ತು ಅದನ್ನ ತೆಗೆಯುವಂತ ಪ್ರಕ್ರಿಯೆ, ಅದನ್ನ ಇಲ್ಲಿ ತನಕ ಟ್ರಾನ್ಸ್ಪೋರ್ಟ್ ಮಾಡುವಂತ ಪ್ರಕ್ರಿಯೆ ಎಲ್ಲೂನು ಅದನ್ನ ನಾವು ಗ್ರೀನ್ ಫ್ಯೂಯಲ್ ಅಂತ ಅನ್ನಕ್ಕೆ ಸಾಧ್ಯ ಇಲ್ಲ. ಈ ದೃಷ್ಟಿಯಿಂದ ಪರ್ಯಾಯ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಖಂಡಿತ ಅವಶ್ಯಕತೆ ಇದೆ. ಆದ್ರೆ ಇದನ್ನ ಮನೆಯ ಮಟ್ಟದಲ್ಲಿ ಮಾಡೋದು ಕಷ್ಟದ ಕೆಲಸ. ನಾನು ಅದಕ್ಕೊಂದಿಷ್ಟು ನಮ್ಮ ಮನೆಯಲ್ಲಿ ಪ್ರಯೋಗಗಳನ್ನು ಮಾಡದೆ ಬಹಳ ಯಶಸ್ವಿ ಆಗ್ಲಿಲ್ಲ. ಆದ್ರೂ ನನ್ನ ಮನೆಯಲ್ಲೂ ಒಂದು ಬಯೋಗ್ಯಾಸ್ ಇದೆ. ಅಂದ್ರೆ ಮನೆಯ ಫುಡ್ ವೇಸ್ಟ್ ಇಂದನೇ ನಾವು ಗ್ಯಾಸ್ ತಯಾರು ಮಾಡಬಹುದಾ ಅಂತ. ಪೂರ್ತಿ ಯಶಸ್ಸಾಯ್ತು ಅಂತ ನಾನು ಹೇಳಕ್ ಸಾಧ್ಯ ಇಲ್ಲ. ಸೋಲಾರ್ ಕುಕ್ಕರ್ ಇದೆ, ಅದಿದೆ. ಆದ್ರೆ ಪೂರ್ತಿ ನಾನು LPG ಬಿಡಕ್ಕೆ ನನ್ನ ಮನೆಯಲ್ಲಿ ಸಾಧ್ಯ ಆಗಿಲ್ಲ. ಆದ್ರೆ ಅದಮ್ಯ ಚೇತನದಲ್ಲಿ ಮಾತ್ರ ಕಳೆದ 11 ವರ್ಷದಿಂದ ನಾವು ಒಂದು LPG ಸಿಲಿಂಡರ್ ನಮ್ಮ ಕಾಂಪೌಂಡ್ ಇಂದ ಒಳಗೆ ಬಂದಿಲ್ಲ. 100%. ಅದಕ್ಕೇನು
ಯಾಕಂದ್ರೆ ರೆಕಾರ್ಡ್ ಇಲ್ಲದೆ ಸಿಲಿಂಡರ್ ತಗೊಳಕ್ಕೂ ಸಾಧ್ಯ ಇಲ್ಲ. ಹೀಗಾಗಿ ಇದನ್ನ ಕಳೆದ 11 ವರ್ಷದಿಂದ ನಾವು ಇದನ್ನ ಪೆಟ್ರೋಲಿಯಂ ಇಂಧನ ಇಲ್ಲದೆ ಅಡಿಗೆ ಮಾಡಬಹುದು ಅನ್ನೋದನ್ನ ತೋರಿಸುವಂತ ಪ್ರಯತ್ನ ಮಾಡಿದೀವಿ. ಇದಕ್ಕೆ 2 ಕಾರಣಗಳು, ಅಂದ್ರೆ ಕಸರಹಿತ ಅಡಿಗೆ ಮನೆ ಮತ್ತು ಪೆಟ್ರೋಲಿಯಂ ಇಲ್ಲದ ಅಡಿಗೆ ಮನೆ ಸಾಧ್ಯ ಇದೆ ಅನ್ನೋದು ನಮ್ಮ ಮಕ್ಕಳಿಗೆ ನಾವು ಬರೀ ಪಾಠದ ಪುಸ್ತಕದಲ್ಲಿ ಪೆಟ್ರೋಲಿಯಂ ಇಂಧನದ ಬಗ್ಗೆ ಕಸದ ಬಗ್ಗೆ ಹೇಳಲ್ಲ, ನಾವು ಮಾಡಿ ತೋರಿಸ್ತೀವಿ. ನೀವು ಎಲ್ಲಿ ಊಟ ಮಾಡ್ತೀರೋ ಆ ಅಡಿಗೆ ಮನೆನೇ ಮಾಡಿ ತೋರಿಸಿದೆ. ಒಂದಿನ ಅಲ್ಲ, 2 ದಿನ ಅಲ್ಲ, ಕಳೆದ ದಶಕಗಳಿಂದ ಇದನ್ನ ಮಾಡಿ ತೋರಿಸಿದೆ ಅನ್ನುವಂತ ಒಂದು ಆತ್ಮವಿಶ್ವಾಸ ಅವರಲ್ಲಿ ಬರಬೇಕು. ಅವರು ಅದನ್ನ ಮಾಡುವಂಗೆ ಅವ್ರಿಗೂ ಪ್ರೇರಣೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ನಮ್ಮ ಪಾಕಶಾಲೆಯನ್ನ ಪಾಠಶಾಲೆಯಾಗಿ ಪರಿವರ್ತನೆ ಮಾಡಿರುವಂಥದ್ದು. ತುಂಬಾ ಚೆನ್ನಾಗಿದೆ ಈ ಪರಿಕಲ್ಪನೆ. ಇದು ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಅಡಿಗೆ ಮಾಡ್ತಾರೆ, ಅಲ್ಲಾದ್ರೂ ಇಂಪ್ಲಿಮೆಂಟ್ ಖಂಡಿತ ಆಗ್ಬೇಕು ಅಂತ ನನಗನ್ಸುತ್ತೆ. ಸೊ ಕೊನೆಯದಾಗಿ ಮೇಡಮ್, ಈಗ ಒಂದ್ ಸಂಸ್ಥೆ, ವಿಶೇಷವಾಗಿ ಅದಮ್ಯ ಚೇತನದಂತ ಸಂಸ್ಥೆ ಮುಂದುವರ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಸಮಾಜ ಅದಕ್ಕೆ ಪೂರಕವಾಗಿ ನಿಂತ್ಕೊಳ್ಬೇಕಾಗತ್ತೆ ಅನ್ನೋ ಮಾತನ್ನ ತಾವು ಹೇಳ್ತಾ ಇದ್ರಿ. ಸೊ ಸಮಾಜ ಹೇಗೆ ಸಾಥ್ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲಿ? ಇವತ್ತು ಸರಿ ಇದೆ, ನಾಳೆ ನಾಡಿದ್ದು ಹೀಗೆ ಮುಂದುವರ್ಕೊಂಡ್ಬೇಕಾದ್ರೆ ಅದಕ್ಕೆ ಏನ್ ಸಂಪನ್ಮೂಲ ಬೇಕಾಗತ್ತೆ? ಅದು ಆಗ್ತಾ ಇದೆಯಾ, ಅಥವಾ ಇನ್ನೂ ಒಂದಷ್ಟು ನಿಮಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸಮಾಜ ಇನ್ನೂ ಕೈ ಜೋಡಿಸ್ಬೇಕಂತ ಹೇಳ್ತೀರಾ? ಹೇಗೆ? ನಾನು ಆಗ್ಲೇ ಹೇಳ್ದಂಗೆ ಸಮಾಜ 3 ರೀತಿಯಲ್ಲಿ ಜೊತೆಗಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಒಂದು, ನೀವು ಮಾಡ್ತಿದ್ದೀರಾ, ಸರಿಯಾದ ದಾರಿಯಲ್ಲಿದ್ದೀರಾ, ಮಾಡಿ, ನಮ್ಗೆ ಇದು ಬೇಕು, ಸರಿ ಇದೆ ಅನ್ನುವಂತ ಒಂದು ಬೆನ್ನು ತಟ್ಟುವ ಕೆಲಸವನ್ನ ಅದು ನನಗೆ ಮೊದ್ಲಿಂದ ಅನಂತಕುಮಾರ್ ಇದ್ದಾಗೂ ಸಿಕ್ಕಿದೆ, ನಂತರನೂ ಸಿಗ್ತಾ ಇದೆ, ಮಾಡ್ತಾ ಇದ್ದೀರಾ ಅನ್ನೋದು ಒಂದು. ಎರಡನೇದ್ದು, ಜೊತೆಗೆ ನಿಂತು ಕೆಲಸ ಮಾಡುವಂತದ್ದು, ಅಂದ್ರೆ ವಾಲಂಟಿಯರ್ಸ್, ಹೆಚ್ಚೆಚ್ಚು ಜನ, ಅದು ಟೆಕ್ನಿಕಲ್ ನಾಲೆಜ್ ಇರುವಂತವ್ರು. ಇನ್ನು ಯಾಕಂದ್ರೆ ಇದೊಂದು ನಿರಂತರ, ನಾವೀಗಿರುವಂತದ್ದು ನಿರಂತರವಾಗಿ ಟೆಕ್ನಾಲಜಿಕಲಿ ಎಲ್ಲಾ ದೃಷ್ಟಿಯಿಂದನೂ ಬದಲಾವಣೆ ಆಗ್ತಿರುವಂತ ಪರ್ವದಲ್ಲಿ ನಾವಿದೀವಿ ಇವತ್ತು. ಯಾವ ವೇಗದಲ್ಲಿ ಹೊರಗಡೆ ಸಮಾಜದಲ್ಲಿ ಬದಲಾವಣೆ ಆಗ್ತಾ ಇದೆ, ಆ ಬದಲಾವಣೆಯ ವೇಗಕ್ಕೆ ನಾವಿರ್ಬೇಕು ಅಂತಂದ್ರೆ ಆ ಬೌದ್ಧಿಕ ಇವು ಬೇಕು, ಏನು ಇನ್ಪುಟ್ಸ್ ಗಳು ಬೇಕು. ಮತ್ತು ಜೊತೆಗೆ ನಿಂತಿದೀವಿ ನಾವು, ನಿಮ್ಮ ಕುಟುಂಬದ ಅದಮ್ಯ ಚೇತನದ ಕುಟುಂಬದ ಸದಸ್ಯರು ಅನ್ನೋ ರೀತಿಯಲ್ಲಿ ಬರುವಂತ ವಾಲಂಟಿಯರ್ಸ್. ಯಾವ ಕೆಲಸನೂ ನಾವು ಮಾಡ್ಲಿಕ್ಕೆ ತಯಾರಿದೀವಿ, ಕಸ ಗುಡಿಸೋದ್ರಿಂದ ಹಿಡ್ಕೊಂಡು, ಡಬ್ಬಿ ಹಾಕೋದ್ರಿಂದ ಹಿಡ್ಕೊಂಡು, ಏನಾದ್ರೂ ಒಂದು ಹೊಸ, ಒಬ್ರು ನಮ್ಗೊಂದು ಸ್ಟೋನ್, ಇಂಡಕ್ಷನ್ ಸ್ಟೋನ್, ದೊಡ್ಡ ಪಾತ್ರೆಯನ್ನೇ ಇಡುವಂತ ಇಂಡಕ್ಷನ್ ಸ್ಟೋನೇ ಒಬ್ರು ಡೋನರ್, ಒಬ್ರು ಸ್ಟೋನ್ ಡಿಸೈನ್ ಮಾಡಿಸಿ ತಂದು ಅದಕ್ಕೆ ಬೇಕಾಗಿರೋ ಪಾತ್ರೆಯನ್ನು ತಂದು ಕೊಟ್ರು. ಈ ತರದ ಸಹಯೋಗ ಬೇಕಾಗತ್ತೆ, ಬೋತ್ ಟೆಕ್ನಿಕಲ್ ಅಂಡ್ ಫಿನಾನ್ಷಿಯಲ್. ಮೂರನೇದ್ದು ಡೊನೇಷನ್. ನಾನು ಯಾಕಂದ್ರೆ ಮೂರನೇದ್ದು ಹೇಳ್ತಾ ಇದ್ದೀನಿ ಅಂತಂದ್ರೆ, ಡೊನೇಷನ್ ಇಂದನೇ ಒಂದು ಸೇವಾ ಸಂಸ್ಥೆ ನಡೆಯಕ್ ಸಾಧ್ಯ ಇಲ್ಲ. ಯಾರೋ ಇಷ್ಟು ದುಡ್ಡು ಕೊಡ್ತೇವೆ ನೀವು ಮಾಡಿ ಅಂತಂದ್ರೆ ಬಹುಶಃ ನಾನು ಒಪ್ಲಿಕ್ಕಿಲ್ಲ, ಇದು ಆಗೋದಿಲ್ಲ ಬಿಡಿ ಅಂತ. ಯಾಕಂದ್ರೆ ಬರೀ ಹಣದಿಂದ ಸೇವಾ ಸಂಸ್ಥೆಗಳು ನಡೆಯಲ್ಲ. ಇಂಡಸ್ಟ್ರೀಸ್ ನಡಿಬಹುದು, ಮತ್ತೇನೋ ನಡಿಬಹುದು, ಆದ್ರೆ ಸೇವಾ ಸಂಸ್ಥೆ ನಡಿಬೇಕು ಅಂದ್ರೆ ಹಣ ಬೇಕು. ಆದ್ರೆ ಬರೀ ಅದು ಒಂದೇ ಅಲ್ಲ. ಹೀಗಾಗಿ ಹಣ ಇಲ್ಲಂದ್ರೂ ನಡೆಯೋದಿಲ್ಲ. ಆದ್ರೆ ಸಮಾಜಕ್ಕೆ ಇದು ಅವಶ್ಯಕತೆ ಇದೆ ಅಂತಂದಾಗ ಹಣ ತಾನಾಗೆ ಬರುತ್ತೆ ಅನ್ನೋದು ನನ್ನ ಒಂದು ಕಳೆದ 22 ವರ್ಷದ ಅನುಭವ. ಹಾಗಾಗಿ ಡೊನೇಷನ್ ಅನ್ನು ಈಗ ತಾನೇ ಹೇಳ್ದಂಗೆ 200 ರೂಪಾಯಿ ಒಂದು ಮಗುವಿನ ಊಟದಿಂದ ಹಿಡ್ಕೊಂಡು 2,500 ಒಂದು ದಿನಕ್ಕೆ 150 ಜನಕ್ಕೆ ಊಟ ಕೊಡೋದ್ರಿಂದ ಹಿಡ್ಕೊಂಡು, ಸಂಸ್ಥೆಗೆ ಕೆಲವೊಂದು ಬಾಯ್ಲರ್, ಹೊಸ ಬಾಯ್ಲರ್ ಮಾಡ್ಬೇಕಾಗ್ತದೆ, ಹೊಸ ರಿಪೇರಿಗಳು ಇರ್ತವೆ, ಹೊಸ ಎಕ್ವಿಪ್ಮೆಂಟ್ ಸೇರಿಸ್ಬೇಕಾಗತ್ತೆ. ಅದಕ್ಕೂ ನಾವು ಹಣ ಸಹಾಯ ತಗೊಳ್ತೀವಿ. ಆನ್ಲೈನ್ ಅಲ್ಲೂ ಡೊನೇಷನ್ ತಗೊಳ್ಳೋಕೆ ಅವಕಾಶ ಇದೆ. ನಮ್ಮ ಹತ್ರ ATG ಇರೋದ್ರಿಂದ ನಮ್ಮ ವೆಬ್ಸೈಟ್ ನಲ್ಲಿ ಹೆಚ್ಚಿನ ಮಾಹಿತಿಗಳು ಇದೆ. ಎಲ್ಲ ರೀತಿಯಿಂದನೂ ಸಹಕಾರ ಮಾಡಿದ್ರೇನೆ ಅವಾಗ ಸೇವಾ ಸಂಸ್ಥೆಗಳು ಇನ್ನು ದೊಡ್ಡದಾಗಿ ಬೆಳಿಲಿಕ್ಕೆ ಸಾಧ್ಯ ಇದೆ. ಒಂದು ತಮ್ಮ ಬಗ್ಗೆ ಓದ್ತಿರ್ಬೇಕಾದ್ರೆ ತಿಳ್ಕೊಂಡಿರೋದು, ಅಥವಾ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿರೋದು, ಹಸಿರೀಕರಣ ಯೋಜನೆ ಅಂದ್ರೆ ಗ್ರೀನ್ ಕವರ್ ಮಾಡುವಂಥದ್ದು. ನಾವು ಕಾಂಕ್ರೀಟೀಕರಣ ಏನು ದಶಕಗಳಿಂದ ನಡೀತಾ ಇದೆ, ಅದಕ್ಕೆ ಪರ್ಯಾಯವಾಗಿ ಹಸಿರು ಬರಬೇಕು ಅನ್ನೋದು, ಆ ನಿಟ್ಟಿನಲ್ಲಿ ಕೂಡ ಅದಮ್ಯ ಚೇತನ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಏನು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಿ? ಎಷ್ಟು ಸಾಧನೆ ಮಾಡಕ್ ಸಾಧ್ಯ ಆಗಿದೆ? ಮುಂದಿನ ದಾರಿ ಆ ಬಗ್ಗೆ ಹೇಳುವ. ಈ ಗ್ರೀನ್ ಸಂಡೇ ಅನ್ನುವಂಥದ್ದು ಅದೊಂದೊಂದು ವಿಶೇಷ ಪ್ರಾಜೆಕ್ಟ್ ಇದು. ಈಗ ಪ್ರಾರಂಭ ಆಗಿ ಸುಮಾರು 5 ವರ್ಷ ಮೇಲಾಯ್ತು. ಅಂದ್ರೆ 281 ಭಾನುವಾರಗಳಾಯ್ತು, ಸರಿಯಾಗಿ ಲೆಕ್ಕ ಹೇಳ್ಬೇಕು ಅಂತಂದ್ರೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನೇನು ಇಷ್ಟು ಕರೆಕ್ಟ್ ಆಗಿ 281 ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ. ಇದು ನಾವು ವರ್ಷಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಬಂದಿದ್ದೀವಿ. ನ್ಯಾಷನಲ್ ಹೈಸ್ಕೂಲ್ ಮೈದಾನದಲ್ಲಿ ಪ್ರತಿ ವರ್ಷ ಮಧ್ಯರಾತ್ರಿ ಹೊಸ ವರ್ಷದ ಸ್ವಾಗತಕ್ಕೆ ಒಂದು ದೇಶಕ್ಕಾಗಿ, ಸಮಾಜಕ್ಕಾಗಿ ಪ್ರತಿಜ್ಞೆ ಮಾಡಬೇಕು. ವೈಯಕ್ತಿಕ ಪ್ರತಿಜ್ಞೆ ಅಂದ್ರೆ ಸಾಮಾನ್ಯವಾಗಿ ವೈಯಕ್ತಿಕ ಪ್ರತಿಜ್ಞೆಗಳು ಎಷ್ಟೋ ಸಲ 2 ದಿನ ಆದ ತಕ್ಷಣ ಮರ್ತ ಹೋಗ್ಬಿಡ್ತೀವಿ. ದಿನ ಬೇಗ ಹೇಳಬೇಕು ಅನ್ಕೋತೀವಿ, 3ನೇ ದಿನ ಮತ್ತೆ ಲೇಟ್ ಆಗಿ ಎದ್ದು ಬಿಡ್ತೀವಿ. ಆದ್ರೆ ಸಾರ್ವಜನಿಕವಾಗಿ ನಾವು ಪ್ರತಿಜ್ಞೆ ಮಾಡಿದ್ರೆ
ಆ ಒಂದು ಪ್ರತಿಜ್ಞೆ ಇರ್ಬೋದು, ಆ ಸಂಕಲ್ಪ ಹೆಚ್ಚು ಪರಿಣಾಮಕಾರಿಯಾಗತ್ತೆ ಅನ್ನೋದು ಅನಂತಕುಮಾರ್ ಅವರ ಭಾವನೆ ಇತ್ತು. ಅವರು ಈ ಕಾರ್ಯಕ್ರಮವನ್ನ ಇಯರ್ 2000 ದೆಹಲಿಯಲ್ಲಿ ಪ್ರಾರಂಭ ಮಾಡಿದ್ರು. ಬಹಳ ಕಡಿಮೆ ಜನ ಗೊತ್ತಿದೆ ಇದು. ದೆಹಲಿಯ ಇಂಡಿಯಾ ಗೇಟ್ ಮುಂದೆ 500 ಯುವಕರನ್ನ ಸೇರಿಸಿ ಒಂದೇ ಮಾತರವನ್ನು ಹೇಳುವಂಥದ್ದು ಮತ್ತು ಹೊಸ ವರ್ಷದ ಸಂಕಲ್ಪ ಮಾಡೋದು ಅಂತ ಪ್ರಾರಂಭ ಮಾಡಿದ್ದು. ನಂತರ ಸರ್ಕಾರ ಬದಲಿ ಆದ ಮೇಲೆ ಆ ಕಾರ್ಯಕ್ರಮ ನಿಂತು, ಅವಾಗ ನಾವು ಅದಮ್ಯ ಚೇತನದಲ್ಲಿ ವೈಯಕ್ತಿಕವಾಗಿ ಅದನ್ನ, ಅಂದ್ರೆ ಅದಮ್ಯ ಚೇತನ ಸಂಸ್ಥೆಯಿಂದ, ಅಂದ್ರೆ ಸರ್ಕಾರದ ಸಹಯೋಗ ಇಲ್ಲದೆ ನಮ್ಮ ಪಾಡಿಗೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ವಿ. 1 ವರ್ಷದ ಸಂಕಲ್ಪ ಆಗಿತ್ತು, ಪ್ರತಿ ವಾರ ನಾವು ಗಿಡ ನೆಡೋಣ ಅಂತ. ವರ್ಷ ಇಡೀ ಅಂದ್ರೆ 54 ಭಾನುವಾರ ಗಿಡ ನೆಡೋ ಕಾರ್ಯಕ್ರಮ ನಡೆಸಬೇಕು. ಸುಮ್ನೆ ಒಮ್ಮೆ ಮಾಡಿ ಬಿಡುವಂಗಿಲ್ಲ, ಗಿಡ ನೆಡುವಂಥದ್ದು ಮತ್ತು ಹಾಕಿರೋ ಗಿಡವನ್ನ ಉಳಿಸುವಂಥದ್ದು, ಬರೀ ಗಿಡ ನೆಟ್ಟು ಬರೋದಲ್ಲ. ಈ ವರ್ಷ ಅದೇ ಸಂಕಲ್ಪ ತೆಗೆದುಕೊಳ್ಳೋಣ ಅಂತ ಸಂಕಲ್ಪ ತೆಗೆದುಕೊಂಡ್ವಿ. ಅದು ಯಾಕೆ ಗೊತ್ತಿಲ್ಲ, ಆ ಕಾರ್ಯಕ್ರಮದ ಅದರ ಕಾರ್ಯಕ್ರಮನೇ ವಿಶೇಷವಾಗಿತ್ತು ನನಗೆ ಇವತ್ತಿಗೂ ಗೊತ್ತಿಲ್ಲ. 1 ವರ್ಷ ಆದ್ರೂನು ನಿಲ್ಲೇ ಇಲ್ಲ ಕಾರ್ಯಕ್ರಮ. ಮುಂದಿನ ವರ್ಷದ ಭಾನುವಾರನು ಮತ್ತೆ ಬಂತು, ಭಾನುವಾರ ಬಂತು, ಎಲ್ಲಿ ಗಿಡ ನೆಡೋದು ಅಂತ ಟೀಮ್ ಹೊರಡ್ತು. ಹಿಂಗೆ 2 ವರ್ಷ ಆಯ್ತು, 3 ವರ್ಷ ಆಯ್ತು. ಒಂದು ಭಾನುವಾರವನ್ನು ಬಿಡದೆ 2015 ಪ್ರಾರಂಭ ಆಗಿದ್ದು, ಒಂದು ಭಾನುವಾರವನ್ನು ಬಿಡದೆ ಅನಂತಕುಮಾರ್ ಅವರು ಹುಷಾರಿಲ್ದಿದ್ದಾಗ, ನಾನು ಇಲ್ಲಿ ಬೆಂಗಳೂರು ದೇಶದಲ್ಲಿ ಇರ್ಲಿಲ್ಲ, ಅನಂತಕುಮಾರ್ ಅವರು ಇರ್ಲಿಲ್ಲ, ಆದ್ರೂನು ಇಲ್ಲಿ ನಮ್ಮ ಕಾರ್ಯಕರ್ತರು ಮುಂದೆ ತೆಗೆದುಕೊಂಡು ಹೋದ್ರು. ಅದೀಗ ಮೊನ್ನೆ ಭಾನುವಾರ 281 ಭಾನುವಾರ ಮುಗಿತು. 282ನೇ ಭಾನುವಾರ ಈಗ ಬರೋ ಇನ್ನು 3 ದಿನದ ನಂತರ 282ನೇ ಭಾನುವಾರ ಬರುತ್ತೆ. ಅಂದ್ರೆ ಪ್ರತಿ ಭಾನುವಾರ ಬೇರೆ ಬೇರೆ ಜಾಗದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಯಂ ಸೇವಕರೇ ಬರುವಂತದ್ದು. ಇಲ್ಲಿ ಯಾವುದೇ ನಮ್ಮ ಸಿಬ್ಬಂದಿಯನ್ನ ನಾವು ಕರೆಯಲ್ಲ. ಅವರಾಗೆ ಬಂದ್ರೆ ಬೇರೆ ವಿಷಯ, ಆದ್ರೆ ಸ್ವಯಂ ಸೇವಕರು ವಾಲಂಟಿಯರ್ಸ್ ಬಂದು ಗಿಡ ನೆಡುವಂಥದ್ದು, ಅದಕ್ಕೆ ಬೇಕಾಗಿರೋ ಟ್ರೀ ಗಾರ್ಡ್ ಹಾಕೋದು, ಗೊಬ್ಬರ, ಮಣ್ಣು ಎಲ್ಲ ತೆಗೆದುಕೊಂಡು ಹೋಗ್ತೀವಿ. ಅದನ್ನ ಹಾಕಿ ಗಿಡ ನೆಡೋದು. ನಂತರ ಈ ಅಕ್ಕಿ ತೊಳೆದಿರೋ ನೀರು ಇರ್ಬೋದು, ಅಥವಾ ಅಲ್ಲಿರೋ ಯಾರೋ ಒಬ್ರು ಸಹಾಯದಿಂದ ಕೆಲವೊಬ್ರು ನೀರು ಡೊನೇಟ್ ಮಾಡಿದ್ದಾರೆ. ನಾವು ಟ್ಯಾಂಕರ್ ತಗೊಂಡು ಹೋಗ್ತೀವಿ, ಅವ್ರು ನೀರು ಕೊಡ್ತಾರೆ. ಅಲ್ಲಿ ಹತ್ರದ ಏರಿಯಾದಲ್ಲಿ ನೀರು ಹಾಕಿ ಬರುವಂತದ್ದು ಇದೆ. ಹೀಗಾಗಿ ನಮ್ಮ ಹತ್ರ ಒಂದು ಟ್ಯಾಂಕರು ಇದೆ. ಈಗ ಪ್ರತಿದಿನ ನೀರು ಹಾಕುವಂಥದ್ದು ಮತ್ತು ವಾರಕ್ಕೊಮ್ಮೆ ಗಿಡ ನೆಡುವಂತ ಈ ಕಾರ್ಯಕ್ರಮ ಮುಂದುವರಿತಾ ಇದೆ. ಇದಕ್ಕೆ ಒಂದು 1:1 ಅನ್ನುವಂತ ಒಂದು ಹೆಸರು ಕೊಟ್ಟಿದ್ದೀವಿ. ಯಾಕಿದು 1:1 ಅಂದ್ರೆ, ನಾನು ಅದನ್ನ ಈಗ ಸೂಕ್ಷ್ಮ ಅಂದ್ರೆ ಬ್ರೀಫ್ ಆಗಿ ಹೇಳ್ತೀನಿ. ಒಬ್ಬರಿಗೆ 7 ಮರದ ಅವಶ್ಯಕತೆ ಇದೆ ಅಂತೆ ಉಸಿರಾಡ್ಲಿಕ್ಕೆ. ಅಂದ್ರೆ ಈಗ ಯಾಕಂದ್ರೆ ಆಕ್ಸಿಜನ್ ಬಗ್ಗೆ ಕೋವಿಡ್ ಈ ಸಂದರ್ಭದಲ್ಲಿ ಬಹಳಷ್ಟು ಚರ್ಚೆಗೆ ಬಂದಿರೋ ವಿಷಯ. ಇವತ್ತು ಗಿಡ ಬಿಟ್ರೆ ಬೇರೆ ಎಲ್ಲೂ ಆಕ್ಸಿಜನ್ ತಯಾರಾಗಲ್ಲ. ಹೀಗಾಗಿ ಸುಲಭವಾಗಿ ಸಹಜವಾಗಿ ಮಾಡೋದು ಗಿಡ ಒಂದೇ. ಒಂದು ಗಿಡ 1 ವರ್ಷಕ್ಕೆ 100 kg ಆಕ್ಸಿಜನ್ ಕೊಡ್ತದೆ. ಒಬ್ಬರಿಗೆ 700 kg ಆಕ್ಸಿಜನ್ ಬೇಕು ವರ್ಷಕ್ಕೆ, ಒಬ್ಬ ಸಾಮಾನ್ಯ ವ್ಯಕ್ತಿಗೆ. ಅಂದ್ರೆ 7 ಮರಗಳು ನಮಗೆ ಬರೀ ಉಸಿರಾಡೋದಕ್ಕೆ ಬೇಕು. ಆದ್ರೆ ಇವತ್ತು ನಗರಗಳಲ್ಲಿ ಏನಾಗಿದೆ ಅಂತಂದ್ರೆ, ಒಬ್ಬರಿಗೆ 7 ಮರ ಇರೋ ಬದಲಿಗೆ 7 ಜನಕ್ಕೆ 1 ಮರ ಇದೆ. ಇದು ಬೆಂಗಳೂರಿನ ಸ್ಥಿತಿ. ಇನ್ನು ದೆಹಲಿ, ಮುಂಬೈಯಲ್ಲಿ 12 ಜನಕ್ಕೆ 1 ಮರ ಇದೆ. ನಾವು ಬೆಂಗಳೂರಿನಲ್ಲಿ ನಾವು ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ, ಒಬ್ಬರಿಗೆ 1 ಮರ ಆದ್ರೂ ಬರುವಂಗೆ ಒಂದು ಟಾರ್ಗೆಟ್ ಇಟ್ಕೊಳ್ಳೋಣ ಅಂತ ಒಂದು ದೊಡ್ಡ ಒಂದು ಗುರಿಯನ್ನು ಇಟ್ಕೊಂಡು ನಾವು ಈ ಹಸಿರು ಭಾನುವಾರ, ಅದರ ಜೊತೆಗೆ ತಾರಸಿ ತೋಟ, ಇವತ್ತು ತಾರಸಿ ತೋಟದಲ್ಲೂ ದೊಡ್ಡ ಪ್ರಮಾಣದಲ್ಲಿ ಅದಮ್ಯ ಚೇತನ ಕೆಲಸ ಮಾಡ್ತಾ ಇದೆ. ಜೀರೋ ಗಾರ್ಬೇಜ್ ಕಾನ್ಸೆಪ್ಟ್, ಅಂದ್ರೆ ಶೂನ್ಯ ತ್ಯಾಜ್ಯದ ಅಡಿಗೆ ಮನೆಗೆ ಈ ತಾರಸಿ ತೋಟ ಮತ್ತು ಮನೆ ಮುಂದೆ ಗಿಡ ಹಾಕುವಂಥದ್ದು ಹಸಿರು ಭಾನುವಾರ. ಇವೆಲ್ಲ ಒಂದಕ್ಕೊಂದು, ಮತ್ತು ಹಸಿರು ಜೀವನ ಶೈಲಿ, ಗ್ರೀನ್ ಲೈಫ್ ಸ್ಟೈಲ್, ಅಂದ್ರೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗ್ಬೇಕು. ಪ್ಲಾಸ್ಟಿಕ್ಕಿನ ಬಳಕೆ, ಪ್ಲಾಸ್ಟಿಕ್ ಕವರ್ ಹೇಗೆ ಓಪನ್ ಮಾಡ್ಬೇಕು ಅನ್ನುವಂತ ಒಂದು ಮೆಸೇಜ್ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದೆ. ಬಹುಶಃ ತಮಗೂ ಗೊತ್ತಿರಬಹುದು, ಗಮನಕ್ಕೆ ಬಂದಿದೆ. ನಾವು ಹಾಲಿನ ಕವರ್ ಅನ್ನ ಓಪನ್ ಮಾಡುವಾಗ, ಅಂದ್ರೆ ಬೆಳಿಗ್ಗೆ ಎದ್ದು ಹಾಲು ತೆಗೆಯುವಾಗ ಮೂಲೆಯ ಸಣ್ಣ ತುಂಡನ್ನ ಬೇರೆಪಡಿಸದೆ, ತುಂಡು ಬೇರೆ ಆಗದೆ ಇರುವಂಗೆ ಸ್ವಲ್ಪ 1 ಸೆಕೆಂಡ್ ಹೆಚ್ಚು ಸಮಯ ತೆಗೆದುಕೊಂಡು ಕತ್ತರಿಸಿದ್ರೆ, ಪ್ರತಿದಿನ ಬೆಂಗಳೂರಿನಲ್ಲೇ ಒಂದು 50,000 ಸಣ್ಣ ಪೀಸ್ಗಳನ್ನ ಬೆಳಿಗ್ಗೆ ಹಾಲಿನ ಪ್ಯಾಕೆಟ್ ಅನ್ನು ಕಟ್ ಮಾಡುವಾಗ ಉಳಿಸಬಹುದು. ಆ ಸಣ್ಣ ರೀಸೈಕಲ್ ಆಗಲ್ಲ, ಯಾಕಂದ್ರೆ ಅವು ಸೆಗ್ರಿಗೇಟ್ ಮಾಡಕ್ಕಾಗಲ್ಲ, ರೀಸೈಕಲ್ ಆಗಲ್ಲ, ಪ್ರಾಣಿಗಳ ಪಕ್ಷಿಗಳ ಬಾಯಲ್ಲಿ ಸಿಕ್ಕು ಅವ್ರಿಗೆ ತೊಂದರೆ ಮಾಡುತ್ತೆ. ಅದ್ರ ಬದಲಿಗೆ ನಾವು ಕತ್ತರಿಸುವಾಗ ಸ್ವಲ್ಪ ಬೇರೆ ಅದನ್ನ ಸರಿಯಾಗಿ ಕತ್ತರಿಸಿದ್ರೆ, ಅಂದ್ರೆ ತುಂಡು ಬೇರ್ಪಡೆ ಆಗದೆ ಇರುವಂಗೆ ಹಾಲಿನ ಪ್ಯಾಕೆಟ್ ಅನ್ನು ಕತ್ತರಿಸಿದ್ರೇನು ನಾವು ಎಷ್ಟೋ ಸಮಾಜ ಸೇವೆ ಮಾಡಬೇಕು ಅಂತ. ಅಂದ್ರೆ ಪರಿಸರದ ಚಿಂತನೆ, ಸಾಮಾಜಿಕ ಕಳಕಳಿ, ಅದು ಬೆಳಿಗ್ಗೆ ನಮ್ಮ ಕಾಫಿ ಕುಡಿಯುವಾಗನೇ ಪ್ರಾರಂಭ ಯಾಕಾಗಬಾರ್ದು ಅನ್ನುವಂತ ಒಂದು ಟ್ವೀಟ್ ಅನ್ನು ಹಾಕಿದ್ದೆ. ಬಹಳಷ್ಟು ಜನ ಅದನ್ನ ಫಾಲೋ ಮಾಡ್ತೀವಿ ಅಂತ ಹೇಳ್ತಾ ಇರ್ತಾರೆ. ಇದು ಬರೀ ಒಂದು ಪ್ಲಾಸ್ಟಿಕ್ಕಿನ ತುಂಡನ್ನು ಉಳಿಸೋದಷ್ಟೇ ಅಲ್ಲ, ಅದು ದೊಡ್ಡ ವಿಷಯವೇ. ಅದರ ಜೊತೆಗೆ ನಮ್ಮ ಒಂದು ಚಿಂತನೆ ಸಮಾಜಕ್ಕೆ, ಪರಿಸರಕ್ಕೆ, ಆ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಕಾಡಿನ ಬಗ್ಗೆ, ನೀರಿನ ಬಗ್ಗೆ
ಪ್ರತಿಯೊಬ್ಬರೂ ಭಾಗಿಯಾಗ್ಲಿಕ್ಕೆ ಇದು ಒಂದು ಸಹಕಾರಿ ಆಗತ್ತೆ ಅಂತ ನನ್ನ ಒಂದು ನಂಬಿಕೆ. ಆ ರೀತಿ ವೈಯಕ್ತಿಕವಾಗಿ ಬೇರೆ ಬೇರೆ ಚಟುವಟಿಕೆಗಳನ್ನ ಜೋಡಿಸ್ತಾ ಒಂದು ತಂಡವಾಗಿ ಮುಂದೆ ಹೋಗ್ತಾ ಇರುವಂತ ಒಂದು ಕೆಲಸವನ್ನ ಇವತ್ತು ಅದಮ್ಯ ಚಿತ್ರ ಮಾಡ್ತಾ ಇದೆ ಅಂತ ನನ್ನ ಅನ್ಸುತ್ತೆ. ನನ್ನ ಇಬ್ರು ಹೆಣ್ಮಕ್ಳುನು ಪಕ್ಷದಲ್ಲಿ ಅಥವಾ ಏನು ತಯಾರಿದ್ರೆ ಅವರು ಇವತ್ತು ಅವ್ರು ದೊಡ್ಡವರಿದ್ದಾರೆ, ಸ್ವಂತವಾಗಿ ಯೋಚನೆ ಮಾಡುವಂತಹ ಒಂದು ಪ್ರವೃತ್ತಿ ಅವ್ರಿಗಿದೆ, ಆ ಸ್ವತಂತ್ರ ವಿಚಾರ ಮಾಡುವಂತ ಪ್ರವೃತ್ತಿ ಇದೆ. ಹೀಗಾಗಿ ಅವರು ಸೇರಬಹುದು. ಯಂಗ್ಸ್ಟರ್ಸ್ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ಸೊ ಆ ಯುವಚೇತನದ ತಿಂಗಳಿಗೊಂದು ಕಾರ್ಯಕ್ರಮ ಇರ್ತದೆ, ಅದು ಪ್ಲಾಗಿಂಗ್ ಅಂತ.